हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलो तव की पुदुमन दक्षिणेश्वर यात्ರೆಗೆ गोप्तदाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ की खुद मन दक्षिणेश्वर यात्ರೆಗೆ अत्थ केशव चंद्रसेनन भक्ति नमनव काणुवे अत्थ केशव चंद्रसेनन भक्ति नमनव काणुवे इत्तमत्त गिरीश घोषण चंद्र चित्तदि कೈಯುವೆ ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಶನಿವಾರವಾಗಿದ್ದರೆ ಎಷ್ಟೋ ಜನರಿಗೆ ಒಪ್ಪತ್ತು ಆಫೀಸು, ಸಂಜೆ ಹೊತ್ತು ಬರೋದಕ್ಕೆ ಆರಾಮಿರ್ತಿತ್ತು. ಇವತ್ತು ಶುಕ್ರವಾರ ಆದ್ದರಿಂದ ಬಹಳ ಜನ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಕಷ್ಟಪಡ್ತಿರೋದನ್ನು ಕಂಡೆ. ಬರ್ತಾ ಇದ್ದಾರೆ, ಓಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ನಾಮಾವಳಿಯನ್ನು ಹಾಡ್ತಾ ವಚನ ವೇದವನ್ನು ಪ್ರಾರಂಭಿಸುವುದನ್ನು ಸ್ವಲ್ಪ ಮುಂದೂಡಿದೆ ಅಷ್ಟೇ. ಈಗ ಎಲ್ಲ ಭರ್ತಿ ಆಯಿತು. ಈ ದುರ್ಗಾ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನೀವೆಲ್ಲ ಹೇಳಿದಂತಹ ರೀತಿಯನ್ನು ಗಮನಿಸಿದಾಗ ಒಂದು ವಿಷಯ ಹೊಳೆಯಿತು. ಇವತ್ತು ಒಬ್ಬೊಬ್ಬರು ಒಂದೊಂದು ವೇಗದಲ್ಲಿ ಹಾಡ್ತಾ ಇದ್ರು. ಸುಮಾರು ಇಲ್ಲಿ 500 ಜನ ಕುಳಿತಿದ್ರೆ ಒಳಗಡೆ 500 ವೇಗದಲ್ಲಿ ಹಾಡ್ತಾ ಇದ್ರು. 500 ಬಗೆಯ ವೇಗ. ಒಬ್ಬರದ್ದು ಪೂರ್ಣ ವೇಗ, ಒಬ್ಬರದ್ದು ಅರ್ಧ ವೇಗ, ಒಬ್ಬರದ್ದು ಕಾಲ ವೇಗ, ಇನ್ನೊಬ್ಬರದ್ದು ಮನೋವೇಗ. ತಾಳ ತಾಳ ಅಂತ ಒಂದಿದೆ. ತಾಳ ಅಂತನ್ನೋದು ಒಂದು ವೇಗವನ್ನು ನಿರ್ದಿಷ್ಟಗೊಳಿಸುತ್ತದೆ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ, 4 ಕಾಲದವರೆಗೆ ಹೋಗಬಹುದು. 4 ಕಾಲು ಆಗೋದಕ್ಕೆ ಸಾಧ್ಯವಿಲ್ಲ. 5ನೇ ಕಾಲು ಇಲ್ವೇ ಇಲ್ಲ. ಹೀಗೆ 4 ಕಾಲಗಳಲ್ಲಿ ಹಾಡುವಂತಹ ಅಭ್ಯಾಸ ಮಾಡಿಸ್ತಾರೆ ಸಂಗೀತಗಾರರು. ಈ ಸಭೆಯಲ್ಲಿ ಸಂಗೀತಗಾರರು, ಸಂಗೀತ ಕಲಿತಿರ್ತಕ್ಕಂಥವರು, ತಾಳವನ್ನು ಅಭ್ಯಾಸ ಮಾಡಿದವರು ಯಾರಾದರೂ ಇದ್ರೆ ಅವರು ಬಹುಶಃ ಮನಸ್ಸಿನಲ್ಲೇ ಬಹಳಷ್ಟು ನಗ್ತಾ ಇರಬಹುದು, ಕೆಲವರು ಸಂಕಟ ಪಟ್ಕೊಳ್ತಾ ಇದ್ದಿರಬಹುದು. ಏನಿದು ಅಂತ ಹೀಗೆ. ಆದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅದು ಹಾಗೆ ಅಂತ. ನನಗೆ ಹೊಳೆದಂಥ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಮಾನವ ಕೋಟಿ ಅಂತ ಒಂದು ಇದೆಯಲ್ಲ, ಬಗೆ ಬಗೆಯ ವೇಗದಲ್ಲಿ ಬಗೆಯ ಜನರ ಪ್ರಗತಿ ವಿಗತಿ ಎಲ್ಲ ನಡೀತಾ ಇದೆ. ಮನುಷ್ಯರೆಲ್ಲರೂ ಕೂಡ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಈ ಜೀವನದಲ್ಲಿ ಒಂದು ಸೌಂದರ್ಯ, ಸಮಾಧಾನ, ಶಾಂತಿ ಅಂತ ಹೇಳ್ತಕ್ಕಂಥದ್ದು ಎಲ್ರಿಗೂ ಸಿಗ್ತಾ ಇಲ್ಲ. ಎಲ್ಲ ಒಂದು ಬಗೆಯ ಮುಜುಗರ, ಗಾಡಿಯಲ್ಲಿ ಪ್ರಯಾಣ ಮಾಡಿದಂತಹ ಒಂದು ಬಗೆಯ ಮೈಕೈ ನೋವು. ಈ ಎಲ್ಲ ಜನರ ನಡವಳಿಕೆಗಳನ್ನ ಯಾವುದೋ ಒಂದು ಲಯಕ್ಕೆ ವ್ಯವಸ್ಥೆಗೊಳಿಸುವುದಕ್ಕೆ ಸಾಧ್ಯವಿದ್ದರೆ ನೂರಾರು ಜನ ಸೇರಿ ಆ ತ್ಯಾಗರಾಜರ ಪಂಚರತ್ನ ಕೀರ್ತನೆಗಳನ್ನ ಹಾಡ್ತಾರೆ. ಬಹಳ ಸ್ವಾರಸ್ಯವಾಗಿರುತ್ತೆ. ಕಳೆದ ವರ್ಷ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ತ್ಯಾಗರಾಜ ಆರಾಧನೆಯ ಸಂದರ್ಭದಲ್ಲಿ. ಅಲ್ಲೊಂದು ತ್ಯಾಗರಾಜ ದೇವಸ್ಥಾನ ಇದೆ. ನಮ್ಮ ವಿಶ್ವಾಸಿಗಳೊಬ್ಬರು ಕರೆದಿದ್ರು, ಹೋಗಿದ್ದೆ. ಸುಮಾರು 50-60 ಜನ ಸಂಗೀತ ವಿದ್ವಾಂಸರು ಒಂದೇ ಶ್ರುತಿಯಲ್ಲಿ ತಾಳಬದ್ಧವಾಗಿ ಪಂಚರತ್ನ ಕೀರ್ತನೆಗಳನ್ನು ಹಾಡಿದರು.
ಕೇಳೋದಕ್ಕೆ ಜನ ಕೂಡ ಕಿಕ್ಕಿರಿದಿತ್ತು. ಅಷ್ಟು ಕಷ್ಟಕರವಾದ ಕೀರ್ತನೆಗಳನ್ನು ಕೂಡ ಬಗೆ ಬಗೆಯ ಸಂಚಾರಗಳಿರುವಂತಹ ಆ ಕೀರ್ತನೆಗಳನ್ನು ಕೂಡ ತಾಳಬದ್ಧವಾಗಿ ಹಾಡಿದ್ದರಿಂದ ಮನಸ್ಸಿಗೆ, ಹೃದಯಕ್ಕೆ ಅದೆಷ್ಟು ಉಲ್ಲಾಸವನ್ನು, ಆನಂದವನ್ನು ಕೊಡ್ತು ಅಂದರೆ ಅದನ್ನು ಬಾಯಿಂದ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಎಲ ಶಾಸ್ತ್ರೀಯ ಸಂಗೀತವನ್ನು ಕೂಡ ಎಲ್ಲರೂ ಸೇರಿ ಈ ರೀತಿಯಲ್ಲಿ ಹಾಡಿದ್ರೆ ಎಷ್ಟು ಸೊಗಸಾಗಿರ್ತದೆ. ಒಬ್ಬೊಬ್ಬ ಮನುಷ್ಯ ಒಂದೊಂದು ಕಡೆ ಅದನ್ನು ಕಲಿತುಕೊಂಡು ಬಂದವನು. ಎಲ್ಲ ಒಬ್ಬ ಗುರುವಿನ ಬಳಿಯಲ್ಲಿ ಒಂದೇ ಕಡೆಯಲ್ಲಿ ಅಭ್ಯಾಸವಾದವರಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಒಬ್ಬೊಬ್ಬ ಗುರುವಿನ ಅಧೀನದಲ್ಲಿ ಕಲಿತವರು. ಅಂಥವರೆಲ್ಲ ಒಟ್ಟಿಗೆ ಸೇರಿದಾಗ ಅವರೆಲ್ಲರಲ್ಲೂ ಕೂಡ ಎಂಥ ಒಂದು ಹೊಂದಾಣಿಕೆ. ಯಾಕೆ ಅಂತಂದ್ರೆ ತಾಳ ಒಂದೇ. ಯಾವ ಗುರು ಹೇಳಿಕೊಟ್ರು ಅದೇ ತಾಳ, ಯಾವ ಪ್ರದೇಶದಲ್ಲಿ ಕಲಿತರೂ ಕೂಡ ಅದೇ ತಾಳ. ಆದ್ರಿಂದ ಅಂಥವರೆಲ್ಲ ಒಟ್ಟಿಗೆ ಸೇರಿದಾಗ ಆ ಗತಿ, ಹಾಡುವಿಕೆಯ ಗತಿ ಅಂತ ಹೇಳ್ತಕ್ಕಂಥದ್ದು ಒಂದೇ ರೀತಿಯಲ್ಲಿ ಇರೋದ್ರಿಂದಾಗಿ ಯಾವುದೇ ಬಗೆಯ ಗಲಾಟೆ, ಪ್ರಕ್ಷುಬ್ಧತೆಗೆ ಅವಕಾಶವಿಲ್ಲದೆ ಅತ್ಯಂತ ಆಪ್ಯಾಯಮಾನವಾಗಿತ್ತು. ಸಂಗೀತ ಘೋಷಪೂರ್ಣವಾಗಿತ್ತು. ಆದರೂ ಕೂಡ ಅದು ತನ್ನ ಮಾಧುರ್ಯವನ್ನು ಕಳೆದುಕೊಳ್ಳಲಿಲ್ಲ. ಹಾಗೇನೇ ನಮ್ಮ ನಡವಳಿಕೆಯನ್ನು ಕೂಡ ಯಾವುದೋ ಒಂದು ಗತಿಗೆ ಅನುಸಾರವಾಗಿ ಪ್ರತಿಯೊಬ್ಬ ಗುರು, ಅಲ್ಲಲ್ಲಿ ಇರತಕ್ಕಂತಹ ಗುರು ಮನುಷ್ಯರೆಲ್ಲರಿಗೂ ಕೂಡ ಒಂದು ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಸಾಧ್ಯವಿದ್ರೆ, ಅವರೆಲ್ಲರೂ ಅದೇ ಬಗೆಯ ಗುಣನಡತೆಗಳಿಂದ ಇರೋದಕ್ಕೆ ಸಾಧ್ಯವಾದರೆ ಎಂತಹ ಒಂದು ಹೊಂದಾಣಿಕೆ, ಎಂತಹ ಒಂದು ಹೊಂದಾಣಿಕೆ. ಹಾಗೆ ಆ ತಾಳ, ಈ ಕಡೆ ಒಂದು ಶ್ರುತಿ. ಇಂಗ್ಲಿಷ್ ಮ್ಯೂಸಿಕ್ ನೀವು ಕೇಳಿರಬಹುದು. ಬಗೆ ಬಗೆಯ ವಾದ್ಯಗಳನ್ನೆಲ್ಲ ಸೇರಿಸಿ ಆರ್ಕೆಸ್ಟ್ರಾ ಅಂತ ಮಾಡ್ತಾರೆ, ಸಿಂಫನಿ ಅಂತ ಮಾಡ್ತಾರೆ. ಒಬ್ಬ ಡೈರೆಕ್ಟರ್ ಇರ್ತಾನೆ, ಅವನು ಸಣ್ಣದೊಂದು ಬೆತ್ತ ಹಿಡ್ಕೊಂಡು ಹೀಗೆ ಅಲ್ಲಾಡಿಸ್ತಾ ಇರ್ತಾನೆ. ಎಲ್ಲ ಅವನ ತಾಳಕ್ಕನುಸಾರವಾಗಿ ತಮ್ಮ ತಮ್ಮ ವಾದನಗಳನ್ನು ನುಡಿಸ್ತಾ ಅದು ಎಂತಹ ಅದ್ಭುತವಾದ ನಾದವನ್ನು ತರ್ತಾರೆ, ಎಂತಹ ಒಂದು ವಿಚಾರವನ್ನು ಅಲ್ಲಿ ಮೂಡಿಸ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆ ಇಂಗ್ಲಿಷ್ ಮ್ಯೂಸಿಕ್ ಅಂತ ಹೇಳ್ತಕ್ಕಂಥದ್ದು, ಪಾಶ್ಚಾತ್ಯ ಸಂಗೀತ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಂದುವರೆದಿದೆ. ಒಂದೊಂದು ವಾದ್ಯ ಒಂದೊಂದು ಬಗೆಯಿಂದ ನುಡಿಸ್ತದೆ. ಅಷ್ಟೇ ಅಲ್ಲ, ಒಬ್ಬ ತಾರಕ ಶ್ರುತಿಯಲ್ಲಿ ಹಾಡ್ತಾ ಇದ್ರೆ ಒಬ್ಬ ಮಂದ್ರ ಶ್ರುತಿಯಲ್ಲಿ ಹಾಡ್ತಾ ಇರ್ತಾನೆ, ಒಬ್ಬ ಮಧ್ಯಮ ಶ್ರುತಿಯಲ್ಲಿ ಅದನ್ನ ಬಾಜಿಸ್ತಾ ಇರ್ತಾನೆ. ಒಂದಕ್ಕೂ ಇನ್ನೊಂದು ವಿರುದ್ಧವೋ ಎಂಬಂತೆ ಕಂಡು ಬರ್ತದೆ. ಆದರೂ ಕೂಡ ಹೊಂದಾಣಿಕೆ ಇರ್ತದೆ. ಅಲ್ಲೇ ಸ್ವಾರಸ್ಯ ಇರೋದು. ಯೂನಿಟಿ ಇನ್ ಡೈವರ್ಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ. ಬೇರೆ ಬೇರೆ ಆಗಿರಬೇಕು, ಆದರೂ ಒಂದಾಗಿರ್ಬೇಕು. ಎಲ್ಲ ಸಮಾನವಾಗಿರ್ಬೇಕು ಅಂತಂದ್ರೆ ಮನುಷ್ಯರು ಹೇಗೆ ಸಾಧ್ಯ? ಮುದುಕರು ಇರ್ತಾರೆ, ಮಕ್ಕಳು ಇರ್ತಾರೆ, ಯುವಕರು ಇರ್ತಾರೆ, ಪ್ರೌಢರು ಇರ್ತಾರೆ, ಹೆಂಗಸರು ಇರ್ತಾರೆ, ಗಂಡಸರು ಇರ್ತಾರೆ. ಇರ್ಲಿ, ಎಲ್ಲವೂ ಇರಲಿ, ಆದ್ರೂ ಹೊಂದಿಕೊಂಡಿರಲಿ. ಒಂದು ವಿಶೇಷವಾದ ಹೊಂದಾಣಿಕೆಗೆ ಯಾವನೋ ಒಬ್ಬ ಒಂದು ಬೆತ್ತ ಹಿಡ್ಕೊಳ್ಬೇಕಾಗತ್ತೆ. ಆ ಬೆತ್ತದ ಕಡೆಗೆ ಬಾಕಿ ಹೋದ್ರೆ ಕಣ್ಣಿರ್ಬೇಕಾಗತ್ತೆ. ಅದು ಬಹಳ ಮುಖ್ಯ. ಹೀಗೆ ನಾವು ನಮ್ಮ ಮಿತಿಮೀರದ ಜನಸಂಖ್ಯೆ ಉಳ್ಳಂತಹ ಈ ಸಮಾಜವನ್ನು ಕೂಡ ಯಾವುದೋ ಒಂದು ಸುಂದರವಾದ ಸಿಂಫನಿಯನ್ನಾಗಿ ಮಾಡ್ಕೊಳ್ಬಹುದು. ಸಿಂಫನಿ, ಒಂದು ವಾದ್ಯವೃಂದ, ಮಧುರವಾದಂತಹ ವಾದ್ಯವೃಂದವನ್ನಾಗಿ ಮಾಡ್ಕೊಳ್ಬಹುದು. ಹಾಗೆ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಮೂಡಿತು. ಇವತ್ತು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಹಾಡಿದಾಗ ನನಗೆ ಇದು ಹೊಳೆಯಿತು. ಆದರೆ ಅಷ್ಟೇನೆ, ಆದರೆ ಚೆನ್ನಾಗಿರ್ತದೆ ಅಂತ. ಅಂತೂ ಈ ತಾಳದ ಕಡೆಗೆ ನಮ್ಮ ನಗರದ ಜನ ಕೂಡ ಸಾಕಷ್ಟು ಗಮನ ಕೊಡದೇ ಇರತಕ್ಕಂಥದ್ದನ್ನ ನಾನು ಕಂಡುಕೊಂಡಾಗ ನನಗೊಂದು ಬಗೆಯ ಆಶ್ಚರ್ಯವೇ ಆಗುತ್ತೆ.
ಇಷ್ಟೊಂದು ರೇಡಿಯೋಗಳು, ಇಷ್ಟೊಂದು ಟಿವಿಗಳು ಆ ಸಿನಿಮಾ ಸಂಗೀತಗಳನ್ನ ವಿಚಿತ್ರವಾಗಿ, ವಕ್ರವಾಗಿ, ವಿಕಟವಾಗಿ ಹಾಡ್ತಾ ಇರ್ತಾರೆ. ವಿಚಿತ್ರವಾದಂತಹ ಸಾಹಿತ್ಯ, ವಿಚಿತ್ರವಾದಂತಹ ರಾಗ, ಅದು ತಾಳ ಮಾತ್ರ ಸರಿಯಾಗಿರುತ್ತೆ. ಆ ತಾಳ ಸರಿಯಾಗಿರ್ತಕ್ಕಂಥ ತಾಳ ನಮಗೆ ಬರ್ಲಿಲ್ವಲ್ಲ. ಅದು ಕೇಳಿ 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 ನಮ್ಮ ರಕ್ತದಲ್ಲಿ ಆ ತಾಳ ಬರಬೇಕಾಗಿತ್ತು. ಅಂದ್ರೆ ಸಾಕಷ್ಟು ಹಾಡು ಕೇಳಲಿಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಬಹುಶಃ ಆ ಸಿನಿಮಾ ಸಾಹಿತ್ಯದ ಕಡೆಗೆ ಗಮನ ಕೊಟ್ಟಿದ್ದಿರಬೇಕು, ತಾಳದ ಕಡೆ ಗಮನ ಕೊಟ್ಟಿರ್ಲಿಕ್ಕಿಲ್ಲ. ಆ ಸಾಹಿತ್ಯ ಮಾತ್ರ ಉಳ್ಕೊಂಡಿದೆ ಮನಸ್ಸಿನಲ್ಲಿ. ಇರ್ಲಿ, ಇದಿಷ್ಟು ಬೇರೆ ವಿಚಾರ. ಇವತ್ತು ಈಗ ವಚನ ವೇದವನ್ನ ಪ್ರಾರಂಭಿಸೋಣ. 11ನೇ ಅಧ್ಯಾಯ, ದಕ್ಷಿಣೇಶ್ವರದಲ್ಲಿ ಭಕ್ತರೊಡನೆ ಅಂತನ್ನುವ ಅಧ್ಯಾಯ. 4ನೇ ಜೂನ್ 1883, ಜ್ಯೇಷ್ಠ ಕೃಷ್ಣ ಚತುರ್ದಶಿ ಸೋಮವಾರ. ಗಂಟೆ ಬೆಳಗಿನ 9. ಭಕ್ತರು ಒಬ್ಬೊಬ್ಬರಾಗಿ ಬರಲಾರಂಭಿಸಿದ್ದಾರೆ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯ ಪಶ್ಚಿಮ ಅರ್ಧಚಂದ್ರಾಕೃತಿಯ ವರಾಂಡದಲ್ಲಿ ಗಂಗೆಯ ಕಡೆ ತಿರುಗಿ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರೊಡನೆಯೇ ಹಿಂದಿನ ರಾತ್ರಿಯನ್ನು ಕಳೆದಿದ್ದಂತಹ ಮಾಸ್ಟರ್ ಮಹಾಶಯ ಅವರ ಹತ್ತಿರ ಕುಳಿತಿದ್ದಾನೆ. ಬಲರಾಮ ಮತ್ತು ಇನ್ನೂ ಅನೇಕ ಭಕ್ತರು ವರಾಂಡದಲ್ಲಿ ಕುಳಿತಿದ್ದಾರೆ. ರಾಖಾಲ ನೆಲದ ಮೇಲೆ ಮಲಗಿಕೊಂಡು ತಲೆಯನ್ನು ಮಾತ್ರ ಶ್ರೀರಾಮಕೃಷ್ಣರ ತೊಡೆಯ ಮೇಲೆ ಇಟ್ಟಿದ್ದಾನೆ. ಈಗ ಕೆಲವು ದಿನಗಳಿಂದ ಪರಮಹಂಸರು ರಾಖಾಲನನ್ನ ಸಾಕ್ಷಾತ್ ಬಾಲಗೋಪಾಲನೆಂದೇ ಪರಿಗಣಿಸುತ್ತಿದ್ದಾರೆ ಅಂತ ಬರಿತಾನೆ ಮಾಸ್ಟರ್ ಮಹಾಶಯ. ಎಷ್ಟು ಅದ್ಭುತವಾಗಿದೆ ಈ ವರ್ಣನೆ, ಚಿತ್ರ. ಅದೊಂದು ಚಿತ್ರ ನಮ್ಮ ಕಣ್ಣು ಮುಂದೆ ಮೂಡುತ್ತದೆ. ಈ ಸಂದರ್ಭದಲ್ಲಿ ತ್ರೈಲೋಕ್ಯ ಅಂತ ಹೇಳ್ತಕ್ಕಂಥವನು ಕಾಳಿ ದೇವಾಲಯಕ್ಕೆ ತಮ್ಮ ಕೊಠಡಿಯ ಮುಂಭಾಗದ ರಸ್ತೆಯ ಮೂಲಕ ಬರ್ತಿರುವುದನ್ನು ಕಂಡು ಶ್ರೀರಾಮಕೃಷ್ಣರು ರಾಖಾಲ್ನಿಗೆ ಎದ್ದು ಕುಳಿತುಕೊಳ್ಳುವಂತೆ ಹೇಳಿದರು. ತ್ರೈಲೋಕ್ಯ ಪರಮಹಂಸರಿಗೆ ನಮಸ್ಕಾರ ಮಾಡಿದ. ತ್ರೈಲೋಕ್ಯ ಅಂದ್ರೆ ತ್ರೈಲೋಕ್ಯನಾದ ಸನ್ಯಾಲ ಅಂತ ಒಬ್ಬ ಇದ್ದಾನೆ, ತ್ರೈಲೋಕ್ಯನಾಥ ವಿಶ್ವಾಸ ಅಂತ ಇನ್ನೊಬ್ಬ ಇದ್ದಾನೆ. ತ್ರೈಲೋಕ್ಯನಾಥ ವಿಶ್ವಾಸ ಇಲ್ಲಿ ಬಂದಿರೋದು. ಈ ತ್ರೈಲೋಕ್ಯನಾಥ ವಿಶ್ವಾಸ ಮಥುರನಾಥ ವಿಶ್ವಾಸನ ಮಗ. ರಾಣಿ ರಾಸಮಣಿಗೆ ಮೊಮ್ಮಗನಾಗಬೇಕು ಅಂತ ಹೇಳಬೇಕಾಗಿಲ್ಲ. ಆತ 1877ನೇ ಇಸ್ವಿಯಲ್ಲಿಯೇ ದೇವಾಲಯದ ಯಜಮಾನನಾಗ್ತಾನೆ. ಆತ ಈಗ ಕಾಳಿ ದೇವಾಲಯಕ್ಕೆ ಬರುವ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಕೊಠಡಿಯ ಮುಂಭಾಗದ ರಸ್ತೆಯ ಮೂಲಕವೇ ಬರ್ತಾ ಇರೋದನ್ನ ಶ್ರೀರಾಮಕೃಷ್ಣ ಕಾಣ್ತಾರೆ. ಆಗ ತಕ್ಷಣ ಅವ್ರು ಹೇಳ್ತಾರಂತೆ, ರಾಖಾಲ್ ಹೇಳು ಅಂತ. ರಾಖಾಲ ಸುಮಾರು 17, 18, 19 ವರ್ಷದ ಹುಡುಗ, ಯುವಕ ಅಂತ ಹೇಳ್ಬಹುದು. ಆತ ತಮ್ಮ ತೊಡೆಯ ಮೇಲೆ ಮಲಗಿಕೊಂಡಿರುವ ಸಂದರ್ಭದಲ್ಲಿ ಸುತ್ತಮುತ್ತ ಇತರ ಭಕ್ತಾದಿಗಳಿದ್ದಾಗ ಶ್ರೀರಾಮಕೃಷ್ಣರು ಅವನನ್ನು ಹೇಳೋದಕ್ಕೆ ಹೇಳಲಿಲ್ಲ. ಆದರೆ ತ್ರೈಲೋಕ್ಯನಾಥ ಬಂದಾಗ ಹೇಳೋದಕ್ಕೆ ಹೇಳಿದ್ರು. ಅವರು ಭಾವದಲ್ಲಿರುವವರು, ತಾವು ಯಶೋದೆ, ರಾಖಾಲ, ಬಾಲಗೋಪಾಲ ಅಂತನ್ನುವ ಭಾವದಲ್ಲಿರುವವರು, ಭಾವಾವಿಷ್ಟಾಗಿ ಇದ್ದವರು, ಆ ಭಾವದಲ್ಲಿದ್ದರೂ ಕೂಡ ಒಂದು ಸ್ವಲ್ಪ ಹೊರಪ್ರಜ್ಞೆ ಆ ಸಂದರ್ಭದಲ್ಲಿ ತ್ರೈಲೋಕ್ಯನಾಥ ಬರ್ತಕ್ಕಂಥ ಸಂದರ್ಭ ಕಂಡು ಅವನು ತಮ್ಮ ಒಂದು ಆತ್ಮೀಯ ವರ್ಗಕ್ಕೆ ಸೇರಿದವನಲ್ಲ, ಅವನೇನಾದರೂ ತಪ್ಪು ತಿಳಿದುಕೊಂಡಾನು ಎಂಬ ಭಾವನೆಯಿಂದ ಅವನನ್ನು ಎಬ್ಬಿಸ್ತಾರೆ. ಆದರೆ ಅದೇ ಬಲರಾಮ್ ಬೋಸ್, ಮಾಸ್ಟರ್ ಮಹಾಶಯ ಇತ್ಯಾದಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅಲ್ಲಿ ಕೊಡ್ತಿದ್ದಾರೆ. ಅವರ ಮುಂದೆ ಇವರಿಗೆ ನಾಚಿಕೆ ಆಗಲಿಲ್ಲ, ಅಥವಾ ಅವರು ತಪ್ಪು ತಿಳಿದುಕೊಂಡಾರು ಅಂತ ಹೇಳ್ತಕ್ಕಂಥ ಆ ಭಾವನೆ ಬರಲಿಲ್ಲ. ಇಲ್ಲಿ ಎಷ್ಟು ಅದ್ಭುತವಾಗಿದೆ ಈ ಮಾತು. ಈ ಸಂದರ್ಭ ಮಾಸ್ಟರ್ ಮಹಾಶಯ ಬರ್ತಿದ್ದಾನೆ, ಆತ್ಮೀಯರೆದುರಿಗೆ ರೀತಿ ನೀತಿಗಳು ನಿಯಮಗಳು ಏನಿರೋದಿಲ್ಲ. ಆತ್ಮೀಯತೆ ಪ್ರಶ್ನೆ ಬಂದಾಗ ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತಕ್ಕಂಥದ್ದೇನೂ ಇರೋದಿಲ್ಲ.
ಸಾರಿ ಅಂತ ಹೇಳಬೇಕಾಗಿಲ್ಲ, ಥ್ಯಾಂಕ್ ಯು ಅಂತ ಹೇಳಬೇಕಾಗೂ ಇಲ್ಲ. ಯಾವಾಗ ಪರಿಚಯ ಅಂತ ಹೇಳ್ತಕ್ಕಂಥದ್ದು ಇಲ್ವೋ, ಅವನೊಬ್ಬ ಪರಕೀಯ ಅಂತನೋ ಭಾವನೆ ಇರ್ತದೋ, ಅವನ ಮುಂದೆ ಎಲ್ಲ ರೀತಿ ನೀತಿಗಳು ಇರಬೇಕಾಗತ್ತೆ. ಎಲ್ಲ ನಡವಳಿಕೆಯಲ್ಲೂ ಕೂಡ ಏನೋ ಒಂದು ವ್ಯವಸ್ಥೆ, ಏನು ಸಾಮಾಜಿಕ ವ್ಯವಸ್ಥೆ ಅಂತ ಹೇಳ್ತಕ್ಕಂಥದ್ದೇನಿರುತ್ತೋ ಅದನ್ನೆಲ್ಲ ಆಯಾಯ ಪ್ರಕಾರವಾಗಿ ನಡೆದುಕೊಳ್ಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಅಂತಹ ಒಂದು ಪರಮಹಂಸಾವಸ್ಥೆಯಲ್ಲಿದ್ದರೂ ಕೂಡ, ಭಾವಾವಸ್ಥೆಯಲ್ಲಿದ್ದರೂ ಕೂಡ ಈ ಒಂದು ನಡವಳಿಕೆಯ ನಿಯಮವನ್ನ ಅರಿತು ವರ್ತಿಸ್ತಕ್ಕಂಥ ಒಂದು ವಿಶೇಷ ಸನ್ನಿವೇಶ ಇದು. ತ್ರೈಲೋಕ್ಯನಾಥ ಪರಮಹಂಸರಿಗೆ ನಮಸ್ಕಾರ ಮಾಡಿದ ಅಂತ ಬರೆದ. ಆಗ ಶ್ರೀರಾಮಕೃಷ್ಣರು ತ್ರೈಲೋಕ್ಯನಿಗೆ ಹೇಳ್ತಾರೆ, ಏನು ನಿನ್ನೆ ರಾತ್ರಿ ನಾಟಕ ನಡೀಲಿಲ್ವೇ? ತ್ರೈಲೋಕ್ಯನಾಥ ಹೇಳ್ದ, ಇಲ್ಲ, ಏರ್ಪಡಿಸೋದಕ್ಕೂ ಅನುಕೂಲವಾಗಲಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ಆದದ್ದಾಗಿ ಹೋಯ್ತು, ಮುಂದೆ ಈ ರೀತಿಯಾಗಿ ಎಂದಿಗೂ ಆಗದ ಹಾಗೆ ನೋಡ್ಕೋ. ದೇವಾಲಯದ ಪದ್ಧತಿಯನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗಬೇಕು. ಏನು? ತ್ರೈಲೋಕ್ಯ ಒಪ್ಪಿಕೊಂಡು ದೇವಾಲಯದ ಕಡೆಗೆ ಮುಂದುವರಿದ. ಸ್ವಲ್ಪ ಹೊತ್ತಾದ ಮೇಲೆ ವಿಷ್ಣು ದೇವಾಲಯದ ಅರ್ಚಕ ರಾಮಚಟ್ಟೋಪಾಧ್ಯಾಯ ಪರಮಹಂಸರು ಕುಳಿತಿದ್ದ ಸ್ಥಳಕ್ಕೆ ಬಂದ. ಆಗ ಪರಮಹಂಸರೆಂದ್ರು, ನೋಡು ರಾಮ, ಮತ್ತೆ ಎಂದಿಗೂ ನಾಟಕವನ್ನು ನಿಲ್ಲಿಸಿಕೊಡುದು ಅಂತ ತ್ರೈಲೋಕ್ಯನಿಗೆ ಹೇಳಿದೆ. ಹಾಗೆ ನಾನು ಹೇಳಿದ್ದು ಸರಿ ತಾನೇ? ಆಗ ರಾಮಚಟ್ಟೋಪಾಧ್ಯಾಯ ಹೇಳ್ದ, ಮಹಾಶಯರೇ, ಅದೇನೂ ತಪ್ಪಲ್ವಲ್ಲ, ಒಳ್ಳೇದೇ ಆಯ್ತು, ಪದ್ಧತಿಗನುಸಾರವಾಗಿ ನಡೆದುಕೊಂಡು ಬರಲೇಬೇಕು. ಇಷ್ಟು ಮಾತುಗಳಲ್ಲಿ ನಾವು ಎಷ್ಟನ್ನು ಕಲ್ತ್ಕೊಳ್ಳೋದಕ್ಕಿದೆ ಅಂತ ನಿಂತು ಆಲೋಚಿಸಬೇಕು. ದೇವಸ್ಥಾನ ಪದ್ಧತಿ, ಅಲ್ಲಿ ಏನು ಪದ್ಧತಿ ನಿಂತು ಹೋಯ್ತು? ಆಟ ನಡೀಲಿಲ್ಲ. ಆಟ ಅಂತಂದ್ರೆ ಯಾವುದದು? ನಾಟಕ. ನಾಟಕ ಅಂದ್ರೆ ಏನದು? ಬಯಲಾಟ ಇದ್ದ ಹಾಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಯಲಾಟ ನಡೀತದೆ. ಬಯಲಾಟ ಅಂತದಕ್ಕೆ ಹೆಸರು. ಮೇಳದವರು ಇರ್ತಾರೆ, ಮೇಳ, ಯಕ್ಷಗಾನವನ್ನು ಆಡ್ತಾರೆ. ಆ ಪ್ರತಿಯೊಂದು ಯಕ್ಷಗಾನ ಮೇಳವೂ ಕೂಡ ಒಂದೊಂದು ದೇವಸ್ಥಾನದ ಅಧೀನದಲ್ಲಿರುತ್ತೆ. ಆ ದೇವಸ್ಥಾನದವರು ಆ ಮೇಳವನ್ನು ಕಾಪಾಡಿಕೊಂಡು ಬರಬೇಕು, ಯಕ್ಷಗಾನ ಮಾಡಿಸಬೇಕು. ಆ ದೇವಿಗೆ ಅಥವಾ ಆ ದೇವನಿಗೆ ಸಂತೋಷವಾಗ್ತದೆ ಅದರ ಮೂಲಕ ಅಂತ. ಹೀಗೆ ಅಲ್ಲಿ ಕಾಳಿ ದೇವಾಲಯಕ್ಕೂ ಕೂಡ ಇದೊಂದು ವ್ಯವಸ್ಥೆ ಇದೆ. ಅಲ್ಲೊಂದು ನಾಟಕ ಆಗತಕ್ಕಂಥದ್ದು ಯಾವುದೋ ಒಂದು ವಿಶೇಷ ದಿನದಲ್ಲಿ ಇಂತಹ ಒಂದು ಉತ್ಸವ, ನಾಟಕದಿಂದ ಒಡಗೂಡಿದಂಥ ಉತ್ಸವ ನಡೀಬೇಕು. ಇದು ಆ ದೇವಾಲಯದಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿ. ಪೂಜೆ ನಿಲ್ಲಲಿಲ್ಲ, ಕೇವಲ ನಾಟಕ ನಿಂತಿದೆ. ಅಷ್ಟಕ್ಕೆ ಶ್ರೀರಾಮಕೃಷ್ಣ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿಲ್ಲಬಾರದು ಅದನ್ನ ಅಂತ. ಇನ್ನು ಮುಂದೆ ಎಂದಿಗೂ ಆಗದಂತೆ ನೋಡ್ಕೋ ಅಂತ ಹೇಳ್ತಾರೆ ಅವರು. ನಾವು ಶ್ರೀರಾಮಕೃಷ್ಣನನ್ನು ಇವತ್ತು ಅವತಾರ ಪುರುಷರಂತ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೇವೆ. ಅಲ್ಲದೆ ಆ ಶ್ರೀರಾಮಕೃಷ್ಣರು ಮತ್ತಾರೂ ಅಲ್ಲ, ಸಾಕ್ಷಾತ್ ಕಾಳಿಯೇ ಆ ರೂಪದಿಂದ ಬಂದಿದ್ದಾರೆ ಅಂತನೋ ಮಾತನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಕಾಳಿಯೇ ಸಾಕ್ಷಾತ್ತಾಗಿ ಹೇಳ್ತಾ ಇದ್ದಾಳೆ, ನನಗೆ ಕೊಡ್ತಕ್ಕಂಥ ಆ ಭೋಗವನ್ನು ನಿಲ್ಲಿಸಬೇಡ. ವಿಗ್ರಹ ಮಾತನಾಡಬೇಕಾಗಿಲ್ಲ. ದೈವಂ ಮಾನುಷ ರೂಪೇಣ, ಮನುಷ್ಯ ಹೇಳಿದ್ರೆ ಸಾಕಾಗುತ್ತದೆ. ಮನುಷ್ಯನ ಮೂಲಕ ಆ ಭಗವಂತನೇ ಹೇಳಿಸ್ತಾನೆ, ಭಗವಂತನೋ ಭಗವತಿಯೋ ಹೇಳಿಸ್ತಾಳೆ. ಅಷ್ಟಾದರೂ ಮಂಡಾಟದಿಂದ ಏನಾದರೂ ಮಾಡದೇ ಇದ್ರೆ ಅವನ ಮಂಡೆ ಹೋಗುತ್ತೆ. ಹಾಗೆ ಮನುಷ್ಯ ದುರ್ಗತಿಗೆ ಈಡಾಗತಕ್ಕಂಥದ್ದು. ಮನುಷ್ಯ ತನ್ನ ದುರ್ಗತಿಯನ್ನು ತಾನೇ ತಂದುಕೊಳ್ತಕ್ಕಂಥದ್ದೆಲ್ಲ ಹೀಗೇನೆ. ಮಾಡಬೇಕಾದದ್ರಲ್ಲಿ ಔದಾಸೀನ್ಯ ತಾಳಿ, ಅಜಾಗರೂಕತೆಯಿಂದ, ಆಲಸ್ಯದಿಂದ ಪ್ರಮತ್ತನಾಗಿ ಕರ್ತವ್ಯ ನ್ಯೂನತೆಯನ್ನ ಉಂಟು ಮಾಡಿ ಅದರಿಂದ ಅವನು ದುಃಖಕ್ಕೆ ದುಃಖ ಪರಂಪರೆಗೆ ಒಳಗಾಗುತ್ತಾನೆ. ಕುಟುಂಬಕ್ಕೆ ಕುಟುಂಬವೇ ಜನ್ಮ ಜನ್ಮದವರೆಗೆ ನರಳಿಕೊಂಡು ಬರ್ತಾ ಇರ್ತದೆ. ಕೆಲವು ಕುಟುಂಬಗಳು ನೀವು ನೋಡಬಹುದು, ಏನು ಮಾಡಿದ್ರೂ ಬರ್ಕತ್ತಿಲ್ಲ. ಬರ್ಕತ್ ಅನ್ನೋ ಶಬ್ದ ಉದ್ಧಾರ, ಅದು ಹಿಂದಿ ಶಬ್ದ. ಅದು ಏನು ಮಾಡಿದ್ರೂ ಆ ಸಂಸಾರಕ್ಕೆ ಉದ್ಧಾರ ಇಲ್ಲ.
ನೀವೇನೇ ಪ್ರಯತ್ನ ಮಾಡಿ ಯಾವ ಕಡೆಯಿಂದ ಬೇಕಾದ್ರೆ ಸಹಾಯವನ್ನು ಒದಗಿಸಿ ಅವರು ಉದ್ಧಾರ ಆಗುವುದಿಲ್ಲ. ಕಾರಣ ಈ ಬಗೆಯ ಅನಾಚಾರಗಳನ್ನ, ಅತ್ಯಾಚಾರಗಳನ್ನ, ಲೋಪಗಳನ್ನ, ದೋಷಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಅದು ಪರಿಣಾಮ ಈ ರೀತಿಯಲ್ಲಿ ಕೊಡ್ತಾ ಬರುತ್ತದೆ. ಶ್ರೀರಾಮಕೃಷ್ಣರು ಅಲ್ಲಿ ಎಚ್ಚರಿಕೆ ಕೊಡೋದ್ರ ಮೂಲಕ ಜಗತ್ತಿನ ಜನರೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ದೇವ ಮಂದಿರಗಳು ಅಂತ ಹೇಳ್ತಕ್ಕಂಥದ್ದು ಸ್ಥಾಪಿಸಲ್ಪಟ್ಟಿದೆಯೋ ಅಲ್ಲಿ ಆ ದೇವರು ಆವಿರ್ಭಾವಗೊಂಡಿರ್ತಾನೆ. ಅವನನ್ನ ಆಹ್ವಾನಿಸಲಾಗಿರುತ್ತದೆ, ಆವಾಹನೆ ಮಾಡಿರಲಾಗಿರುತ್ತದೆ. ಅವನು ಕೂಡ ಮುಗ್ಧ ಸ್ವಭಾವದ ಭಗವಂತ ಅಲ್ಲಿ ಬಂದು ಪ್ರತಿಷ್ಠಾಪಿತನಾಗಿರ್ತಾನೆ. ಮತ್ತೆ ಹೊಸದರಲ್ಲಿ ಅಗಸ ಗೋಣಿಯನ್ನು ಎತ್ತಿ ಒಗದ ಅಂತ ಹೇಳೋದಿಲ್ವೇ? ಹಾಗೆ ದೇವಸ್ಥಾನ ಕಟ್ಟಿಸಿದ ಹೊಸರಲ್ಲಿ ಪೂಜಾದಿ ಕೈಂಕರ್ಯಗಳು ಯಥಾವತ್ತಾಗಿ ಉತ್ಸಾಹದಿಂದ ನಡೆದುಕೊಂಡು ಬರುತ್ತದೆ. ಅದನ್ನೆಲ್ಲ ಆ ಭಗವಂತ ಅಲ್ಲಿ ಸ್ವೀಕರಿಸ್ತಾ ಇರ್ತಾನೆ. ಆ ರೂಪದಲ್ಲಿ ಅಲ್ಲಿ ವ್ಯಕ್ತನಾಗಿದ್ದಂತಹ ಭಗವಂತ ಆ ಬಗೆಯ ಸಂಪ್ರದಾಯಗಳನ್ನ ಒಗ್ಗಿಸಿಕೊಳ್ತಾನೆ. ಅವನಿಗೆ ಅದು ರೂಢಿ ಆಗಿಬಿಡ್ತದೆ. ಪ್ರತಿ ವರ್ಷವೂ ಅದೇ ಬಗೆಯಿಂದ ಅವನು ಅಲ್ಲಿಯ ಉತ್ಸವವನ್ನ, ಆಚಾರವನ್ನ, ವಿಚಾರವನ್ನ, ಪೂಜಾದಿಗಳನ್ನ, ನೈವೇದ್ಯಾದಿಗಳನ್ನ ನಿರೀಕ್ಷಿಸ್ತಾ ಇರ್ತಾನವನು. ಆದರೆ ಬರ್ತಾ ಬರ್ತಾ ರಾಯನ ಕೂದರೆ ಕತ್ತೆ ಆದ ಹಾಗೆ ಈ ಪೂಜಾರಿಗಳ ಭಕ್ತವರ್ಗದ ಶ್ರದ್ಧೆ ಕುಂಠಿತವಾಗ್ತಾ ಬರುತ್ತದೆ. ಪೂಜಾದಿಗಳಲ್ಲಿ, ರೀತಿ ನೀತಿಗಳಲ್ಲಿ, ಸಂಪ್ರದಾಯಗಳಲ್ಲಿ, ಪದ್ಧತಿಗಳಲ್ಲಿ ನ್ಯೂನತೆಗಳು ಕಾಣೋಕೆ ಶುರುವಾಗುತ್ತದೆ. ಇದು ಆ ಭಗವಂತನಿಗೆ ಅತೃಪ್ತಿಯನ್ನು ಉಂಟು ಮಾಡುತ್ತದೆ. ಶ್ರೀರಾಮಕೃಷ್ಣ ಹೇಗೆ ಎತ್ತಿ ಆಡ್ತಾರ ಆ ಮಾತನ್ನ, ಇನ್ನು ಮುಂದೆ ಹಾಗೆ ಆಗದಾಗ ನೋಡ್ಕೋ. ಅಷ್ಟೇ ಅಲ್ಲದೇನೆ ಇನ್ನೊಬ್ಬ ಪೂಜಾರಿಯಲ್ಲಿ ಬಂದಾಗ ಅವನಿಗೆ ಮಾತು ಹೇಳ್ತಾರೆ, ಅವನಿಗೆ ಹಾಗೆ ಹೇಳ್ದೆ ಪರವಾಗಿಲ್ವಾ, ಸರಿಯಾಗಿದೆಯೋ ಅದು ಅಂತ ಹೇಳೋದ್ರ ಮೂಲಕ ನೀನು ಅದನ್ನು ತಿಳ್ಕೋ ಅಂತನ್ನುವ ಸೂಚನೆ. ಹಾಗೆ ಹೇಳೋದ್ರ ಮೂಲಕ ಅದನ್ನು ನಮ್ಮ ಮನಸ್ಸಿಗೆ ಮಂದಟ್ಟು ಮಾಡ್ತಾ ಇದ್ದಾರೆ. ಮಂದ ಬುದ್ಧಿಯವರಿಗೆ ಮಂದಟ್ಟು ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಪುನಃ ಅದನ್ನೇ ಹೇಳಿ ಮಂದಟ್ಟು ಮಾಡ್ತಾರೆ. ಇವತ್ತು ತಾನೇ ಒಬ್ಬ ಡಾಕ್ಟ್ರು ಬಂದಿದ್ದ. ಆತ ಎಷ್ಟೇ ಕೆಲಸ ಕಾರ್ಯಗಳಿರಲಿ ಬೆಳಿಗ್ಗೆ ಪೂಜಾದಿಗಳನ್ನು ಮಾಡೋದು ಮಾತ್ರ ತಪ್ಪಿಸ್ತಕ್ಕಂಥವನಲ್ಲ. ಅವನು ಸುಮಾರು 2 ಗಂಟೆಗಳ ಕಾಲ ಅಚ್ಚುಕಟ್ಟಾಗಿ ಅವನು ಪೂಜೆ ಮಾಡಲೇಬೇಕು. ಅವನ ಹೆಂಡತಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಇರಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಹೆಂಡತಿ ಮೇಲೆ ರೇಗಾಡ್ತಾನೆ. ಅಂದ್ರೆ ರೇಗುವುದಂತಂದ್ರೆ ಕೇವಲ ರೇಗುವುದಲ್ಲ, ಅವಳು ಮಾಡಿದ ತಪ್ಪಿಗಾಗಿ ಮಾತ್ರ. ಆಮೇಲೆ ಯಥಾ ಪ್ರಕಾರ ವಿಶ್ವಾಸವಾಗಿರ್ತಾನೆ. ಅಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ, ನಿಷ್ಠೆಯಿಂದ ಆ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆ ಡಾಕ್ಟರ್ ನನಗೆ ಮೊದಲಿಂದ ಪರಿಚಯ. ಅವನ ಮುಖದಲ್ಲಿ ಒಂದು ವಿಶೇಷವಾದಂತಹ ಕಳೆ, ಶಾಂತಿ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಂಡದನ್ನ ಯಾರು ಬೇಕಾದರೂ ಗುರುತಿಸಬಹುದು. ಎಷ್ಟೋ ಮಂದಿ ಡಾಕ್ಟರ್ಗಳೆಲ್ಲ ಇದ್ದಾರೆ. ಅವರ ಮುಖ ಲಕ್ಷಣವನ್ನೆಲ್ಲ ಒಂದಕ್ಕೊಂದು ಹೋಲಿಸಿ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಬಗೆಯ ಗುಣ, ದುರ್ಗುಣ ಆ ಮುಖದಲ್ಲಿ ಅದು ವ್ಯಕ್ತವಾಗ್ತಾ ಇರ್ತದೆ. ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ, ದುಷ್ಟಗುಣ, ಶಿಷ್ಟಗುಣ, ಸಜ್ಜನ ಗುಣ, ದುರ್ಜನ ಗುಣ ಅಂತ ಹೇಳ್ತಕ್ಕಂಥ ಅದೆಲ್ಲವೂ ಕೂಡ ಮುಖದಲ್ಲಿ ಪ್ರತಿಬಿಂಬಿತವಾಗುತ್ತದೆ. ಆ ಡಾಕ್ಟ್ರಲ್ಲಿ ಆ ಒಂದು ಶಾಂತ ಕಳೆ ಅಂತ ಹೇಳ್ತಕ್ಕಂಥದ್ದು ತಾನಾಗಿ ಮೂಡಿ ಬಂದಿದೆ. ಅವನು ಮಾಡಬೇಕಾದಂತಹ ಪೂಜೆಯನ್ನು ಅಷ್ಟೊಂದು ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆ ಕಳೆ ಅಂತ ಹೇಳ್ತಕ್ಕಂಥದ್ದು ಬಂದಿದೆ. ಆ ಕಳೆ ಸಾಮಾನ್ಯ ಕಳೆ ಅಲ್ಲ, ಭಗವಂತನ ಕಳೆ ಅದು. ಭಗವಂತ ಷೋಡಶ ಕಲೆಯಿಂದ ಕೂಡಿರ್ತಕ್ಕಂಥವನು. ಆ ಷೋಡಶ ಕಲೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಒಂದೊಂದೇ ಕಲೆ ಅಂತ ಹೇಳ್ತಕ್ಕಂಥದ್ದು ಈ ಮನುಷ್ಯನಿಗೆ ಬರ್ತಾ ಇರ್ತದೆ. ಇಲ್ಲಿದ್ರೆ ಕರೆ ಮಾತ್ರ ಉಳ್ಕೊಳ್ತದೆ ಅಷ್ಟೇನೆ. ಆತರಿಗೆ ನಾನು ಹೇಳಿದೆ, ನೀನು ಯಾವುದೇ ಸೇವೆಯನ್ನು ಮಾಡು ಬಿಡು, ಆದರೆ ಈ ಸೇವೆಯನ್ನು ಮಾತ್ರ ಬಿಡಬೇಡ. ಇದು ನಿನ್ನನ್ನು ನಿಜವಾಗಿಯೂ ಕೂಡ ಉದ್ಧಾರ ಮಾಡ್ತಾ ಇದೆ. ನೀನು ಕೊಡ್ತಕ್ಕಂತಹ ಒಂದು ಔಷಧ ಕೂಡ ಫಲಕಾರಿಯಾಗಬೇಕಾದ್ರೆ ಈ ಒಂದು ನಿನ್ನ ಪೂಜೆ ಅಂತ ಹೇಳ್ತಕ್ಕಂಥದ್ದು ಸಹಾಯ ಮಾಡ್ತದೆ.
ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಔಷಧ ಕೊಡ್ತಕ್ಕಂಥ ಕಾರ್ಯ ಕೆಲವು ವರ್ಷಗಳ ಮೇಲೆ ನಿಂತು ಹೋಗ್ಬಿಡ್ತದೆ. ವೃದ್ಧಾಪ್ಯ ಬಂತು ಅಂತ ಹೇಳಿದ್ರೆ ಮತ್ತೆ ನೀನೇನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಆ ವೃದ್ಧಾಪ್ಯದ ವೇಳೆಯಲ್ಲಿ ಮನಃಶಾಂತಿಯ ಆತ್ಮಾನಂದವನ್ನು ಅನುಭವಿಸಬೇಕಾದ್ರೆ ನೀನು ಈ ಒಂದು ಪೂಜೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರಬೇಕು. ಎಷ್ಟೇ ಕೆಲಸ ಕಾರ್ಯಗಳಿರಲಿ ಅಲ್ಲಲ್ಲೇ ನಿಲ್ಲಿಸಿ ಅದನ್ನ ಎಲ್ಲಿದ್ರೂ ಅಲ್ಲೇ ನಿಂತು ಅದನ್ನು ಮಾಡ್ಕೊಂಡು ಬರಬೇಕು. ಭಗವಂತ ಆ ಬಗೆಯಿಂದ ನಿರೀಕ್ಷಿಸ್ತಾ ಇರ್ತಾನೆ ನಿನ್ನಿಂದ. ಇಂಥ ಸಮಯದಿಂದ ಇಂಥ ಸಮಯದವರೆಗೆ ನೀನು ಭಗವಂತನಿಗಾಗಿ ನಿನ್ನ ತನುಮನವನ್ನು ಅರ್ಪಿಸ್ತೀಯ ಅಂತ ಹೇಳ್ತಕ್ಕಂಥ ಒಂದು ಮಾತು ಕೊಟ್ಟಂತೆ ಅದು ಅಭ್ಯಾಸವಾಗಿ ಹೋಗ್ಬಿಡ್ತದೆ ಭಗವಂತನಿಗೆ. ಭಗವಂತನಿಗೆ ಅಭ್ಯಾಸವಾದ ಮೇಲೆ ಅದನ್ನು ಅವನ ಆ ಕ್ಷಣದಲ್ಲಿ ನಿರೀಕ್ಷಿಸ್ತಾ ಇರ್ತಾನೆ. ನೀನು ಕೊಡದೇ ಇತ್ತು ಅಂತಂದ್ರೆ ಅವನಿಗೆ ಬೇಸರವಾಗುತ್ತೆ. ಭಗವಂತನಿಗೆ ಯಾವಾಗ ಬೇಸರವಾಯಿತೋ, ಹಿರಿಯರಿಗೆ ಯಾವಾಗ ಬೇಸರ ಆಯಿತು ಅಂತ ಕಿರಿಯರಿಗೆ ಬಂತು, ಕಿರಿಯರಿಗೆ ವಕ್ಕರಿಸ್ತು ಗ್ರಹಚಾರ ಅಂತ ಅರ್ಥ. ಅವನು ಮಾಡ್ಕೊಂಡು ಬರ್ತಕ್ಕಿರ್ತಕ್ಕಂತಹ ನಿಷ್ಠೆಯನ್ನೇ ಇನ್ನಷ್ಟು ದೃಢಪಡಿಸಿದೆ ನಾನು, ಅಷ್ಟೇನೆ, ಮತ್ತೇನೇನಿಲ್ಲ. ಅವನು ಬಿಡ್ಲಿಲ್ಲ. ಯಾಕೆ ಬಿಟ್ಟೆ ಅಂತ ಕೇಳಿಲ್ಲ ನಾನು. ಮಾಡ್ಕೊಂಡು ಬಂದದ್ದನ್ನು ಹಾಗೆ ದೃಢವಾಗಿ ಮಾಡು, ಅದ್ಭುತವಾಗಿ ನಿನ್ನಲ್ಲಿ ಅದು ಕ್ರಿಯಾಶೀಲವಾಗಿದೆ. ಆ ಪುಣ್ಯ, ಪೂಜೆ ಮಾಡಿದಂತಹ ಪುಣ್ಯ ಅಂತ ಹೇಳ್ತಕ್ಕಂಥದ್ದು ವ್ಯಕ್ತವಾಗುವ ರೀತಿಯಲ್ಲಿ ಅದು ಕ್ರಿಯಾಶೀಲವಾಗ್ತಾ ಇದೆ ನಿನ್ನ ವ್ಯಕ್ತಿತ್ವದಲ್ಲಿ, ಬಿಡಬೇಡ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಯಾವ ಉತ್ಸವದ ಯಾವ ಒಂದು ಅಂಶವೂ ಕೂಡ ನಿಂತು ಹೋಗಬಾರದು, ಇನ್ನು ಮುಂದೆ ಎಚ್ಚರವಾಗಿರು ಅಂತ. ಈ ರೀತಿಯಲ್ಲಿ ದೇವಸ್ಥಾನದ ಎಲ್ಲ ಸಂಪ್ರದಾಯಗಳನ್ನು ಶಿಸ್ತುಬದ್ಧವಾಗಿ ವರ್ಷ ಪ್ರತಿ ವರ್ಷ ನಿರಂತರವಾಗಿ ಮಾಡಿಕೊಂಡು ಬಂದ ಪಕ್ಷದಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭಕ್ತ ವರ್ಗ ಎಲ್ಲ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕವಾದಂತಹ ಕಷ್ಟ ಪರಂಪರೆಗಳಿಂದ ಪಾರಾಗಿ ಒಂದು ಬಗೆಯ ಶಾಂತಿಯನ್ನು ಅನುಭವಿಸುವುದರಲ್ಲಿ ಏನೂ ಅಡ್ಡಿ ಇಲ್ಲ, ಸಂಶಯವೇ ಇಲ್ಲ. ಒಂದು ವೇಳೆ ಪ್ರಾರಬ್ಧವಶದಿಂದ ಬೇಕಾದ ಕಷ್ಟಗಳು ಬರಬಹುದು, ಅದು ಅಷ್ಟೇ ಸುಲಭವಾಗಿ ಹೊರಟೋಗ್ಬಿಡ್ತದೆ ಭಗವಂತನ ಶಕ್ತಿಯಿಂದ. ಆದ್ರಿಂದ ಅಲ್ಲಲ್ಲಿ ಇರತಕ್ಕಂತಹ ದೇವಾಲಯಗಳನ್ನು ಎಲ್ಲ ರೀತಿಯಿಂದಲೂ ಕೂಡ ಕ್ರಮಬದ್ಧವಾಗಿ, ಸಂಪ್ರದಾಯಬದ್ಧವಾಗಿ, ಪರಂಪರೆಗೆ ಅನುಸಾರವಾಗಿ ನಡೆಸ್ಕೊಂಡು ಬರಬೇಕು. ಅಲ್ಲಿರ್ತಕ್ಕಂತಹ ಪೂಜಾರಿಗಳೇ ಆಗಬಹುದು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭಕ್ತವರ್ಗವೇ ಆಗಬಹುದು, ಅಲ್ಲಿರ್ತಕ್ಕಂತಹ ಸಂಪ್ರದಾಯದ ಬಗ್ಗೆ ಎಚ್ಚರದ ದೃಷ್ಟಿಯನ್ನು ಇಟ್ಟು ಅದೆಲ್ಲ ಶಿಸ್ತುಬದ್ಧವಾಗಿ ನಡೆದುಕೊಂಡು ಬರುವಂತೆ ಗಮನವನ್ನು ಹರಿಸಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆಯೋ ಇಲ್ವೋ ಅಂತ ಗಮನವನ್ನು ಹರಿಸುವುದರಲ್ಲೇನೇ ನಿಮಗೆ ಅಷ್ಟು ಭಕ್ತಿ ಇದೆ ಅಂತ ಗೊತ್ತಾಗುತ್ತದೆ. ನನ್ನ ದೇವನಿಗೆ ನಡೆಯತಕ್ಕಂತಹ ಎಷ್ಟೋ ವೈಭೋಗಗಳು ನಿಂತು ಹೋಗ್ತಾ ಇವೆಯಲ್ಲ, ನಿಲ್ಲಬಾರದು ಅಂತ ಒಂದು ಭಾವನೆಯನ್ನು ತಾಳಿದ್ರೆ ಆ ಒಂದು ಪ್ರೇಮಾರಾಧನೆ ಅಲ್ಲಿ ನಡೆಯಿತು ಅಂತಲೇ ಅರ್ಥ. ಅಲ್ಲಿ ಅದೆಲ್ಲ ಪ್ರೇಮಕ್ಕೆ ಸಂಬಂಧಪಟ್ಟಂತಹ, ಭಕ್ತಿಗೆ ಸಂಬಂಧಪಟ್ಟಂತಹ ಒಂದು ಭಾವನೆ ಅದಲ್ಲ. ಆ ಭಾವನೆಯ ಮೂಲಕವೇ ಒಂದಷ್ಟು ಭಗವಂತ ಸಂತೋಷ ಪಡ್ತಾನೆ. ಆಹಾ, ನನಗಾಗಿ ಇವಳೋ ಭಾವಿಸ್ತಾ ಇದ್ದಾಳಲ್ಲ, ಇಂತಹದ್ದೊಂದು ಆಗಲಿಲ್ಲ ಅಂತ ಭಾವಿಸ್ತಾ ಇದ್ದಾಳಲ್ಲ, ಎಷ್ಟು ಅದ್ಭುತವಾಗಿದೆ ಇದು. ಸಂತೋಷ ಪಡ್ತಾನವನು, ಇದರೊಳಗೆ ಸಂಶಯವೇ ಇಲ್ಲ. ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾರೆ, ನಿನ್ನೆ ರಾತ್ರಿ ನಾಟಕ ನಡೀಲಿಲ್ವೇ ಅಂದ್ರೆ ಇವರು ಭಾವಾವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ಮಾತಿದ್ರೆ ಸಮಾಧಿಗೆ ಹೋಗ್ತಕ್ಕಂಥವ್ರು, ಈ ಪ್ರಪಂಚವನ್ನೇ ಮರೆತವರು, ಜಗತ್ತು ಅನಿತ್ಯ ಬ್ರಹ್ಮ ಸತ್ಯ ಅಂತನ್ನುವ ಮಾತನ್ನೇ ಬೋಧಿಸ್ತಕ್ಕಂಥವರು, ಈ ಜಗತ್ತಿನಲ್ಲಿ ಏನಾದ್ರೇನು ಏನು ಹೋದ್ರೇನು ಅಂತ ಹೇಳ್ತಕ್ಕಂಥ ಆ ನಿರ್ಲಿಪ್ತನೆ ಅವರು ತೋರಿಸಲಿಲ್ಲ. ದೇವರಿಗೆ ಸಂಬಂಧಪಟ್ಟಂತಹದ್ದು ನಡೀಲೇಬೇಕದು. ಅದರ ಬಗ್ಗೆ ಕೂಡ ಅವರು ಎಚ್ಚರದ ದೃಷ್ಟಿಯನ್ನು ಅವರು ಇಟ್ಟಿದ್ರು. ಅವರು ಒಂದು ನಾಟಕ ಆದ್ರೆಷ್ಟು ಹೋದ್ರೆಷ್ಟು, ಒಂದೇನೋ ಅನಾನುಕೂಲವಾಯ್ತು, ಕಷ್ಟ ಆಯ್ತು, ಮಾಡಲಿಲ್ಲ ಅಂತ ಹೇಳಿದ್ರೆ ಅವನು ಆಗ್ಲಿ ಪರವಾಗಿ, ಕಷ್ಟ ಆಯ್ತಾ, ಆಗ್ಲಿ, ಇಲ್ಲ, ಎಂಥ ಕಷ್ಟ ಇದ್ರೂ ಕೂಡ ತಪ್ಪಬಾರದು, ನಡಿಲೇಬೇಕು. 16 ಜನರನ್ನ ಕಾಡಿ ಬೇಡಿ ಅದಕ್ಕೆ ಬೇಕಾದ ಹಣವನ್ನು ಸಂಪಾದನೆ ಮಾಡಿ ಭಗವಂತನಿಗಾಗಿ, ಸ್ವಾರ್ಥಕ್ಕಾಗಿ ಒಂದು ವೇಳೆ ಅದಿಲ್ದಿದ್ರೂ ಪರವಾಗಿಲ್ಲ, ಇಲ್ದಿದ್ರೂ ಪರವಾಗಿಲ್ಲ ಅಂದ್ಕೋ, ಅದ್ಯಾರು ಅನ್ನೋದಿಲ್ಲ. ಎಲ್ಲ ಅಚ್ಚುಕಟ್ಟಾಗಬೇಕು, ಪಗಡದಸ್ತಾಗಿ ನಡಿಬೇಕು. ಪಗಡದಸ್ತು ಅಚ್ಚುಕಟ್ ಆಗಿ ನಡಿಬೇಕದೆಲ್ಲ, ಕಾಲಕ್ಕೆ ವೈಭವ. ಆದರೆ ದೇವರ ಕುರಿತಾಗಿ ನಾವು ಇಷ್ಟೊಂದು ಕಳಕಳಿಯನ್ನು ಯಾವಾಗ ವಹಿಸ್ತೇವೋ, ನಮ್ಮ ಮಂಗಳ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಮಂಗಳಗಳಿಗೂ ಮಂಗಳ ಸ್ವರೂಪಿಯಾದಂತಹ ಮಂಗಳಂ ಮಂಗಳಾನಾಂ, ಎಲ್ಲ ಮಂಗಳಗಳಿಗೂ
ಮಂಗಳ ಸ್ವರೂಪಿಯಾದಂತಹ ಪರಮಾತ್ಮನನ್ನು ನೋಡಿಕೊಳ್ಳೋದ್ರ ಮೂಲಕ ನಮ್ಮ ಮಂಗಳ ಅಂತ ಹೇಳ್ತಕ್ಕಂಥದ್ದು ಇದೆ, ಅಡಗಿದೆ ಅದರಲ್ಲಿ ಅಂತ ಇಷ್ಟು ಹೇಳಿಬಿಟ್ಟು ಈಗ ಮಾಸ್ಟರ್ ಮಾಶಿಯ ಮುಂದುವರಿಸ್ತಾನೆ. ಶ್ರೀರಾಮಕೃಷ್ಣರು ಬಲರಾಮ್ ಬೋಸನಿಗೆ ಆತನ ಮಧ್ಯಾಹ್ನದ ಊಟವನ್ನ ಅಲ್ಲೇ ಮಾಡುವಂತೆ ಹೇಳಿದರು. ಊಟಕ್ಕೆ ಇನ್ನೂ ಸಮಯ ಆಗಲಿಲ್ಲ. ಪರಮಹಂಸರು ತಮ್ಮ ಸಾಧನಾವಸ್ಥೆಯ ಸಂಬಂಧವಾಗಿ ಭಕ್ತರಿಗೆ ತಿಳಿಸುತ್ತಿದ್ದಾರೆ. ರಾಖಾಲ, ಮಾಸ್ಟರ್, ರಾಮಲಾಲ ಮತ್ತು ಇನ್ನು ಕೆಲವು ಮಂದಿ ಭಕ್ತರು ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಆಗಾಗ ಹಾಜರ ನನಗೆ ಬುದ್ಧಿವಾದ ಕೊಡೋದಕ್ಕೆ ಬರ್ತಾನೆ. ಆತ ನನಗೆ ಹೇಳ್ತಾನೆ, ಈ ಹುಡುಗರ ಸಂಬಂಧವಾಗಿ ನೀವು ಯಾಕೆ ಇಷ್ಟೊಂದು ತಲೆಗೆ ಹಚ್ಕೊಳ್ತಿದ್ದೀರಿ ಅಂತ. ಒಂದು ದಿನ ನಾನು ಗಾಡಿ ಮಾಡಿಕೊಂಡು ಬಲರಾಮನ ಮನೆಗೆ ಹೋಗುತ್ತಿದ್ದೆ. ಮಧ್ಯ ದಾರಿಯಲ್ಲಿ ಅದರ ಸಂಬಂಧವಾಗಿ ದೊಡ್ಡ ಯೋಚನೆಯೇ ಬಂದುಬಿಟ್ಟಿತು. ಆಗ ನಾನು ಭಗವತಿಗೆ ತಿಳಿಸಿದೆ, ತಾಯೇ, ಹಾಜರ ನಾನು ನರೇಂದ್ರನೇ ಮೊದಲಾದ ಯುವಕ ಭಕ್ತರ ಸಂಬಂಧವಾಗಿ ಹೆಚ್ಚಾಗಿ ಭಾವಿಸ್ತಾ ಇರೋದನ್ನ ನೋಡಿ ನನಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಭಗವಂತನನ್ನ ಮರೆತು ಈ ಹುಡುಗರ ಸಂಬಂಧವಾಗಿ ಏಕೆ ಅಷ್ಟೊಂದು ಭಾವಿಸ್ತಾ ಇದ್ದೀರಿ ಅಂತ ನನ್ನನ್ನು ಕೇಳ್ತಾ ಇದ್ದಾನೆ ಅಂತ. ಹೀಗೆ ಅಂತ ನಾನು ಭಗವತಿಗೆ ತಿಳಿಸುವುದೇ ತಡ, ತಾನೇ ಮಾನುಷ ರೂಪವನ್ನು ಧರಿಸುವುದನ್ನ, ಶುದ್ಧಾತ್ಮರಲ್ಲಿ ವಿಶೇಷವಾಗಿ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವುದನ್ನ ನನಗೆ ಆಕೆ ತೋರಿಸಿಕೊಟ್ಲು. ಈ ದರ್ಶನ ನನಗೆ ಸಮಾಧಿಯನ್ನು ತಂದಿತು. ಪ್ರಕೃತಿಸ್ಥನಾದ ನಂತರ ಹಾಜರಾನ ಮೇಲೆ ನನಗೆ ಕೋಪ ಬಂತು. ನನಗೆ ನಾನೇ ಹೇಳ್ಕೊಂಡೆ, ಆ ದುರುಳ ನನ್ನ ಮನಸ್ಸನ್ನು ಕೆಡಿಸಿಬಿಟ್ಟಿದ್ನಲ್ಲ ಅಂತ. ಬಳಿಕ ಯೋಚನೆ ಬಂತು, ಅಯ್ಯೋ ಪಾಪ, ಈ ಬಡಪಾಯಿನ್ನೇಕೆ ನಿಂದಿಸಲಿ, ಆತನಿಗೆ ಇದೆಲ್ಲ ಅರ್ಥವಾಗುವ ಬಗೆ ಹೇಗೆ? ಹಾಜರ ಹಾಜರ ಅಂತ ಯಾವಾಗಲೂ ಶ್ರೀರಾಮಕೃಷ್ಣ ಕೋಣೆಯ ಮುಂದೆ ಅವನು ಹಾಜರ. ಪ್ರತಾಪಚಂದ್ರ ಹಾಜರ, ಪ್ರತಾಪಚಂದ್ರ ಹಾಜರ ಅಂತ ಅವನ ಹೆಸರು. ಆತ ಒಬ್ಬ ಆಷಾಢಭೂತಿ ಅಂತ ಪ್ರಖ್ಯಾತಿ, ಅದು ಕುಖ್ಯಾತಿ. ಅವನನ್ನ ಶ್ರೀರಾಮಕೃಷ್ಣಲ್ಲಿ ಇಟ್ಕೊಂಡಿದ್ರು, ಹೋಗು ಅಂತ ಹೇಳಲಿಲ್ಲ. ಯಾಕೆ ಅಂತಂದ್ರೆ ಒಂದು ಉತ್ಸವ ಚೆನ್ನಾಗಾಗಬೇಕಾದ್ರೆ, ಕಳೆ ಕಟ್ಟಬೇಕಾದ್ರೆ ಜಟಿಲೆ ಕುಟಿಲೆಯರು ಇರಬೇಕಂತೆ. ಜಟಿಲೆ ಕುಟಿಲೆಯರು ಸ್ವಲ್ಪ ಗಲಾಟೆ ಮಾಡ್ತಾ ಇತ್ತು ಅಂತಂದ್ರೆ, ಮದುವೆನೋ ಉಪನಯನವೋ ಅಥವಾ ಇನ್ನೇನು ಸಮಾರಂಭ ಆಗ್ತದೋ ಮನೆಯಲ್ಲಿ, ಅದೆಲ್ಲ ಕಳೆಗಟ್ತಾ ಇರ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೀಗೆ ಜಟಿಲೆ ಕುಟಿಲೆಯ ರೂಪಾದಿಯಲ್ಲಿ ಹಾಜರ ಅಂತ ಹೇಳ್ತಕ್ಕಂಥವನೊಬ್ಬ ಅಲ್ಲಿ ಇದ್ದಾನೆ. ಅವನದೇ ಆದಂಥ ವೇದಾಂತ. ಅವನು ಶ್ರೀರಾಮಕೃಷ್ಣಿಗೆ ಬುದ್ಧಿವಾದ ಹೇಳ್ತಾನೆ. ಈ ಯುವಕರ ಮೇಲೆ ಇಷ್ಟೊಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸನ್ನೆಲ್ಲ ಹತ್ ಕಡೆ ಕೊಡ್ತಾ ಇದ್ದೀರಲ್ಲ, ಭಗವಂತನ ಕಡೆ ಗಮನ ಕೊಡ್ಬೇಕು ನೀವು. ಅದ್ರ ಬಟ್ಲಿಗೆ ಅಲ್ಲ, ಶ್ರೀರಾಮಕೃಷ್ಣರು ಅಷ್ಟೊತ್ತಿಗಾಗಲೇ ಎಲ್ಲ ಬಗೆಯ ಸಾಧನೆಗಳನ್ನು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ ಭಗವನ್ ಮೈರೇ ಆಗಿದ್ದಾರೆ ಅವರು. ಅವನಿಗೆ ಈ ಹಾಜರ ಇನ್ನೇನು ಪೆದ್ದಾಗಿದ್ದಾನೆ. ಆತ ಹೇಳ್ತಾ ಇದ್ದಾನೆ, ನೀವು ಭಗವಂತನ ಕಡೆಗೆ ಮನಸ್ಸು ಕೊಡ್ಬೇಕು, ಈ ಬಾಲಕರ ಕಡೆಗೆ ಮನಸ್ಸು ಕೊಡ್ತಾ ಇದ್ದೀರಲ್ಲ. ಶ್ರೀರಾಮಕೃಷ್ಣರು ಕೂಡ ಬಾಲಕ ಸ್ವಭಾವದವರಾದ್ರಿಂದ ಈ ಹಾಜರ ಹೇಳಿದ ಮಾತನ್ನು ಕೂಡ ಸ್ವಲ್ಪ ಗಂಭೀರವಾಗಿ ತಗೊಂಡ್ಬಿಟ್ರು. ಹೌದಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನೋ ಏನೋ ಅಂತ ಹೇಳ್ತಕ್ಕಂಥ ಆ ಭಾವನೆ ಬಂದು ಜಗನ್ಮಾತೆಯನ್ನು ಕೇಳ್ಕೊಳ್ತಾರೆ, ಅಮ್ಮ ಹಾಜರ ಈ ತರ ಹೇಳ್ತಾ ಇದ್ದಾನಲ್ಲ, ಏನ್ ಮಾಡೋದು? ನರೇಂದ್ರಾದಿಗಳ ಕಡೆ ಗಮನ ಕೊಡಬೇಕೋ ಬೇಡವೋ? ಅವ್ರ ಕಡೆಗೆ ನಾನು ಇಷ್ಟೊಂದು ಪ್ರೀತಿ ಹರಿಸ್ತಾ ಇದ್ದೀನೋ, ಸರಿಯೋ ತಪ್ಪೋ? ಆಗ ಜಗನ್ಮಾತೆ ಏನ್ ಹೇಳಿದ್ಲಂತೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ತಾನೇ ಮಾನುಷ ರೂಪವನ್ನು ಧರಿಸಿರುವುದನ್ನು ತೋರಿಸಿಕೊಡ್ತಾಳಂತೆ. ಎಲ್ಲ ಮಾನವರಲ್ಲೂ ಕೂಡ ತಾನೇ, ಎಲ್ಲ ಜೀವ ಜಂತುಗಳ ತಾನೇ ಆಗಿರುವಂತೆ ತನ್ನದೇ ಬೇರೆ ಬೇರೆ ರೂಪಗಳು ಇವೆಲ್ಲ ಅಂತನ್ನುವ ಜ್ಞಾನವನ್ನು ಒದಗಿಸಿಕೊಡ್ತಾಳೆ. ಆಮೇಲೆ ಇನ್ನೊಂದು, ಶುದ್ಧಾತ್ಮರಲ್ಲಿ ವಿಶೇಷ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿರುವುದನ್ನು ತೋರಿಸಿಕೊಡ್ತಾಳೆ. ಎಲ್ಲರಲ್ಲೂ ಭಗವಂತ ಇದ್ದಾನೆ, ಶುದ್ಧಾತ್ಮರಲ್ಲಿ ಹೆಚ್ಚು ವ್ಯಕ್ತವಾಗಿದ್ದಾನೆ ಅಂತಕ್ಕಂಥ ಸತ್ಯವನ್ನು ತೋರಿಸಿಕೊಡ್ತಾಳಂತೆ. ಈ ನರೇಂದ್ರಾದಿ ಬಾಲಕರು ಶುದ್ಧ ಹೃದಯದ ಬಾಲಕರು, ಆದ್ರಿಂದ ಅವನಲ್ಲಿ ಭಗವಂತ ವಿಶೇಷವಾಗಿ ಆವಿರ್ಭಾವ ಆಗಿರುವುದನ್ನ ಶ್ರೀರಾಮಕೃಷ್ಣ ಕಾಣ್ತಾ ಇದ್ದಾರೆ. ಅಲ್ಲಿ ನಾರಾಯಣನೇ ಸಾಕ್ಷಾತ್ ಕಾಣ್ತಾ ಇರೋದ್ರಿಂದ ಶ್ರೀರಾಮಕೃಷ್ಣ ಸ್ವಾಭಾವಿಕವಾಗಿ ಭಾವಸ್ಥರಾಗ್ತಾ ಇದ್ರು. ಆದ್ರಿಂದ ಸ್ವಾಭಾವಿಕವಾಗಿ
ಅವರ ಕಡೆಗೆ ಅನುರಕ್ತರಾಗಿದ್ದರು. ಆದ್ರಿಂದ ಅವರು ಆ ಬಾಲಕರಲ್ಲಿ ಅನುರಕ್ತರಾಗಿರತಕ್ಕಂತಹದ್ದು ಅತ್ಯಂತ ಸಹಜ. ಅಲ್ಲಿರ್ತಕ್ಕಂಥ ಭಗವಂತನನ್ನು ಕಂಡೇ ಅವರು ಅನುರಕ್ತರಾಗಿರ್ತಕ್ಕಂಥದ್ದು ಅನ್ನುವ ಸತ್ಯವನ್ನ ಜಗನ್ಮಾತೆ ತೋರಿಸಿಕೊಡ್ತಾರೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಯುವಕರು ಸಾಕ್ಷಾತ್ ನಾರಾಯಣರೇ ಎಂಬುದು ನನಗೆ ಗೊತ್ತಿದೆ. ನಾನು ಮೊಟ್ಟ ಮೊದಲು ನರೇಂದ್ರನನ್ನು ನೋಡಿದಾಗಲೇ ನನಗೆ ಕಂಡು ಬಂತು ಆತನಲ್ಲಿ ದೇಹ ಬುದ್ಧಿಯೇ ಇಲ್ಲದಿರುವುದು. ಎದೆಯ ಮೇಲೆ ಕೈ ಇಡುವುದೇ ತಡ ಬಾಹ್ಯ ಜ್ಞಾನ ಶೂನ್ಯನಾಗಿಬಿಟ್ಟ. ಪ್ರಜ್ಞೆ ಬಂದ ಮೇಲೆ ಕೂಗಿಕೊಳ್ಳಲಾರಂಭಿಸಿದ, ಏನಿದು, ಏನು ಮಾಡಿಬಿಟ್ಟಿರಿ ನೀವು, ನನಗೆ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಅಂತ. ಯದು ಮಲ್ಲಿಕನ ಮನೆಯಲ್ಲೂ ಇದೇ ರೀತಿ ಆಯಿತು. ಕ್ರಮೇಣ ನರೇಂದ್ರನನ್ನು ನೋಡಬೇಕೆಂಬ ಆಕಾಂಕ್ಷೆ ಅಧಿಕಾಧಿಕವಾಗ್ತಾ ಬಂತು. ನನ್ನ ಪ್ರಾಣ ಸುಮ್ಮನೆ ಆತನಿಗಾಗಿ ಹಾತೊರೆಯಲಾರಂಭಿಸಿತು. ಆಗ ನಾನು ಭೋಲಾನಾಥ ಅಂದ್ರೆ ಒಬ್ಬ ಪೂಜಾರಿ, ಇನ್ನೊಬ್ಬ ಪೂಜಾರಿ, ಕಾಳಿ ದೇವಾಲಯದ ಒಬ್ಬ ಗುಮಾಸ್ತ, ಆ ಭೋಲಾನಾಥನಿಗೆ ತಿಳಿಸಿದೆ, ನೋಡು ನನ್ನ ಮನಸ್ಸಿನಲ್ಲಿ ಹೀಗೆ ಯಾಕೆ ಆಗ್ತಾ ಇದೆ, ಆ ನರೇಂದ್ರನೆಂಬ ಹೆಸರಿನ ಒಬ್ಬ ಕಾಯಸ್ತ್ರ ಹುಡುಗನಿದ್ದಾನೆ, ಆತನಿಗಾಗಿ ಇಷ್ಟೊಂದು ವ್ಯಾಕುಲನಾಗಿದ್ದೇನಲ್ಲ ಯಾಕೆ ಅಂತ. ಆಗ ಭೋಲಾನಾಥ ತಿಳಿಸಿದ, ಇದಕ್ಕೆ ಉತ್ತರ ಮಹಾಭಾರತದಲ್ಲಿ ಇದೆ. ಸಮಾಧಿ ಪಡೆದವರು ಸಾಮಾನ್ಯ ಅವಸ್ಥೆಗೆ ಇಳಿದು ಬಂದಾಗ ಸಾತ್ವಿಕರೊಡನೆ ಬೆರೆತು ಆನಂದ ಪಡ್ತಾರೆ. ಸಾತ್ವಿಕರನ್ನು ಕಂಡ್ರೆ ಅವರ ಮನಸ್ಸಿಗೆ ಶಾಂತಿ ಉಂಟಾಗುತ್ತದೆ ಅಂತ. ಈ ಮಾತು ಕೇಳಿ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಆಗಾಗ ನರೇಂದ್ರನನ್ನು ನೋಡಬೇಕು ಅನ್ನೋದಾಗಿ ಏಕಾಂತದಲ್ಲಿ ಕುಳಿತು ಅಳುತ್ತಿದ್ದೆ. ನಾನು ಭಾವಿಸಬೇಕು ಈ ಮಾತನ್ನ. ಮತ್ತೆ ಮತ್ತೆ ಅದನ್ನೇ ಆಲೋಚನೆ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಆ ನರೇಂದ್ರಾದಿ ಬಾಲಕರಲ್ಲಿ, ಶುದ್ಧ ಹೃದಯದ ಬಾಲಕರಲ್ಲಿ ಸಾಕ್ಷಾತ್ ನಾರಾಯಣನನ್ನೇ ಅವರು ಕಾಣ್ತಾ ಇದ್ದಾರೆ. ವಿಶೇಷವಾಗಿ ನರೇಂದ್ರನ ಬರುವಿಕೆಗಾಗಿ ಯಾವಾಗಲೂ ಹಾತೊರಿತಾ ಇರ್ತದೆ ಅವರ ಜೀವ. ತಮಗೆ ಯಾಕೆ ಈ ಸ್ಥಿತಿ ಬಂದ್ಬಿಟ್ಟಿದೆ, ಆ ಕಾಯಸ್ಥರ ಹುಡುಗನ ಮೇಲೆ ಎಷ್ಟೊಂದು ಪ್ರೇಮ ಅವರಿಗೆ ಬರೋದಕ್ಕೆ ಕಾರಣ ಏನು ಅಂತ ಅವರಿಗೆ ಒಂದು ಸಂಶಯ. ಬಾಲ ಸಹಜವಾದ ಸಂಶಯ, ಸಾಮಾನ್ಯ ಸಂಶಯ ಅಲ್ಲ, ಅದಲ್ಲ ಅಜ್ಞಾನದಿಂದ ಉಂಟಾದಂತಹ ಸಂಶಯ ಅಲ್ಲ, ಬಾಲ ಸಹಜವಾದ ಸಂಶಯ. ಅದಕ್ಕೋಸ್ಕರ ಯಾರೆಂದ್ರೆ ಅವ್ರನ್ನ ಕೇಳ್ತಾರವ್ರು. ಆ ಭೋಲಾನಾಥ ಅಂತ ಹೇಳ್ತಕ್ಕಂಥ ಗುಮಾಸ್ತೆ, ಅವನು ಒಬ್ಬ ದೊಡ್ಡ ಜ್ಞಾನಿಯೋ ಎಂಬಂತೆ ಅವನನ್ನು ಹೋಗಿ ಕೇಳ್ತಾರೆ, ಈ ತರ ಆಗ್ತಾ ಇದೆಯಲ್ಲ ಏನಿದು ಅಂತ. ಪರವಾಗಿಲ್ಲ, ಅವನು ಕೂಡ ಮಹಾಭಾರತ ಓದ್ಕೊಂಡಿದ್ದಾನೆ. ಆದ್ರಿಂದ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಒಂದು ಅಂಶವನ್ನು ತೆಗೆದು ಹೇಳ್ತಾನು. ಇದಕ್ಕೆ ಉತ್ತರ ಮಹಾಭಾರತದಲ್ಲಿ ಇದೆ. ಸಮಾಧಿ ಪಡೆದವರು ಸಾಮಾನ್ಯ ಅವಸ್ಥೆ ಇಳಿದು ಬಂದಾಗ ಸಾತ್ವಿಕರೊಡನೆ ಬೆರೆತು ಆನಂದ ಪಡ್ತಾರೆ. ಸಾತ್ವಿಕರನ್ನ ಕಂಡ್ರೆ ಅವರ ಮನಸ್ಸಿಗೆ ಶಾಂತಿ ಉಂಟಾಗುತ್ತದೆ ಅಂತ ಮಹಾಭಾರತದಲ್ಲಿ ಬರೆದಿದೆ. ಆಧಾರ ವಾಕ್ಯ ಕೊಡ್ತಾನೆ, ಆಧಾರ ವಾಕ್ಯ. ಇದು ಹಿಂದೆ ನಡೆದದ್ದು, ಈ ಹೊಸ್ತೇನಲ್ಲ, ನೀವು ಮಾಡ್ತಿರೋ ಸರಿಯಾಗಿದೆ. ಶ್ರೀರಾಮಕೃಷ್ಣಗೆ ಅವರ ಬಾಲ ಸ್ವಭಾವಕ್ಕೆ ಇದು ತುಂಬಾ ಒಪ್ಪಿಗೆ ಆಗ್ತದೆ, ಸಂತೋಷದಿಂದ ಸುಮ್ಮನಾಗ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾದಂತಹ ಅಂಶ ಏನು ಅಂತ ಹೇಳಿದ್ರೆ, ನಿರ್ವಿಕಲ್ಪ ಸಮಾಧಿ ಅಥವಾ ಸವಿಕಲ್ಪ ಸಮಾಧಿ, ಯಾವುದೇ ಸಮಾಧಿ ಸ್ಥಿತಿಯನ್ನೇ ಆಗಲಿ ಅನುಭವಿಸಿದ ವ್ಯಕ್ತಿ ಶರೀರ ಪ್ರಜ್ಞೆಗೆ ಬಂದು ಸಾಮಾನ್ಯ ವ್ಯವಹಾರದಲ್ಲಿ ಅಥವಾ ವ್ಯಾವಹಾರಿಕ ಜಗತ್ತಿನಲ್ಲಿ ವರ್ತಿಸುವ ಸಂದರ್ಭದಲ್ಲಿ ಅವರಿಗೆ ಅವರ ಜೊತೆಯಲ್ಲಿ ಒಡನಾಡುವುದಕ್ಕೆ ಶುದ್ಧ ಹೃದಯದ ವ್ಯಕ್ತಿಗಳು ಮಾತ್ರವೇ ಬೇಕಾಗುತ್ತದೆ. ಶುದ್ಧ ಹೃದಯದ ವ್ಯಕ್ತಿಗಳು ಬೇಕಾಗುತ್ತದೆ, ಅವರ ಸಹವಾಸ ಮಾತ್ರವೇ ಅವರಿಗೆ ಇಷ್ಟವಾಗುತ್ತದೆ. ಶ್ರೀರಾಮಕೃಷ್ಣರು ಎಷ್ಟೋ ಸಲ ಹೇಳಿದ್ದುಂಟು, ಪ್ರಾಪಂಚಿಕ ಮನೋಭಾವದ ವ್ಯಕ್ತಿಗಳು ಬಳಿಗೆ ಬಂದು 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 ಅವರನ್ನು ನೋಡಿ 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 ಅವರೊಡನೆ ಮಾತನಾಡಿ ಮಾತನಾಡಿ ನನ್ನ ಎದೆ ಅಂತ ಹೇಳ್ತಕ್ಕಂಥದ್ದು ಒದ್ದೆ ಟವಲನ್ನ ಹಿಂಡದಂತೆ ನೋವಾಗುತ್ತಾ ಇತ್ತು ನಮ್ಮ ಎದೆಗೆ. ಎಷ್ಟೋ ಸಂದರ್ಭದಲ್ಲಿ ಅವರು ಹೇಳಿದ್ದುಂಟು, ಎಲ್ಲ ಉದ್ದಿನ ಬೇಳೆ ಕಡಲೆಬೇಳೆ ಗಿರಾಕಿಗಳೇ ಅಂತ. ನಮ್ಮ ಹುಡುಗನಿಗೆ ಮದುವೆ ಆಗಲಿಲ್ಲ, ಆಗುತ್ತಾ?
ನಮ್ಮ ಹುಡುಗಿಗೆ ಏನಾದರೂ ಜಾತಕ ಎಸತ್ತಿ ಗುಡುಬಲ ಇದೆಯೋ ಕೂಡಿ ಬರ್ತದೋ, ನಮ್ಮ ಹುಡುಗನಿಗೆ ಕಾಯಿಲೆ ಬಂದ್ಬಿಟ್ಟಿದೆ ವಾಸಿ ಮಾಡಿ, ಬುದ್ಧಿ ಕೆಟ್ಟಿದ್ದೆ ಸರಿ ಮಾಡಿ, ಸಂಪಾದನೆ ಬಹಳ ಕುಂಠಿತವಾಗಿದೆ ಏನಾದರೂ ಏರ್ಪಾಟ್ ಮಾಡಿ. ಇದೆ ಕಡಲೆಬೇಳೆ ಗಿರಾಕಿಗಳು, ಉದ್ದಿಬೇಳೆ ಗಿರಾಕಿಗಳು ಅಂದ್ರೆ ಇವರೇ. ಆಧ್ಯಾತ್ಮಿಕದ ಆನಂದವನ್ನು ಹೇಗೆ ಅನುಭವಿಸುವುದು, ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೇಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಅಂತ ಹೇಳ್ತಕ್ಕಂಥ ಆ ಪ್ರಶ್ನೆಯನ್ನು ಯಾರಾದರೂ ಕೇಳ್ತು ಅಂತ ಹೇಳಿದ್ರೆ ಅವರು ಮೈಸೂರು ಪಾಕದ ಗಿರಾಕಿಗಳು ಅಂತ ಅನ್ಬೋದು. ಸಾತ್ವಿಕರು ಮಾತ್ರವೇ ಭಗವಂತನೆಡೆಗೆ ಪಯಣಿಸುವುದಕ್ಕೆ, ಭಗವದ್ಭಾವದಲ್ಲಿರುವುದಕ್ಕೆ ಚಡಪಡಿಸ್ತಾರೆ. ನರೇಂದ್ರಾದಿ ಬಾಲಕರೆಲ್ಲ ಶುದ್ಧ ಹೃದಯದ ಯುವಕರು ಭಗವತ್ ಚಿಂತನೆಯಲ್ಲಿ ಮಾತ್ರವೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಕ್ಕಂಥವರು. ಆದ್ರಿಂದ ಶ್ರೀರಾಮಕೃಷ್ಣಂತ ಸಮಾಧಿಸ್ಥ ಪುರುಷರಿಗೆ ಅವರ ಸಹವಾಸವೇ ಬೇಕು ಅಂತ ಅನಿಸ್ತದೆ. ಎಷ್ಟೋ ಸಲ ಅವರು ಹೇಳಿದ್ದುಂಟು, ಎಷ್ಟೋ ಜನ ಅವ್ರ ಬಳಿಗೆ ಬರ್ತಕ್ಕಂಥ ಹುಡುಗರಿಗೆ ಊಟಕ್ಕೂ ಕೂಡ ಗತಿ ಇಲ್ಲ, ಅಷ್ಟು ಬಡವರು ಕೂಡ ಬರ್ತಾ ಇದ್ರು. ಇವರೇ ಕೆಲವು ಸತಿ ದಾರಿ ಖರ್ಚಿಗೆ ವ್ಯವಸ್ಥೆ ಮಾಡ್ತಾ ಇದ್ರು. ವಾಪಸ್ ಹೋಗೋದಕ್ಕೆ ಹಣ ಇರೋದಿಲ್ಲ ಹುಡುಗರ ಹತ್ರ. ಶ್ರೀರಾಮಕೃಷ್ಣರೇ ಹಣದ ವ್ಯವಸ್ಥೆ ಮಾಡಿಸ್ತಾ ಇದ್ರು ಭಕ್ತಾದಿಗಳಿಗೆಲ್ಲ ಹೇಳಿ. ಅಂತಂತ ಹುಡುಗರನ್ನ ಅಷ್ಟೊಂದು ಆತ್ಮೀಯವಾಗಿ ಪ್ರೀತಿಸ್ತಾ ಇದ್ರು ಅವರು. ಏನಿದು ಇವ್ರಲ್ಲಿ ಏನ್ ಕಂಡು ನಾನು ಪ್ರೀತಿಸ್ತಾ ಇದ್ದೇನೆ, ಇವರೇನಾದ್ರು ನಾನು ಕಾಣಿಕೆ ಕೊಡ್ತಾರಂತೆ ಪ್ರೀತಿಸ್ತಾ ಇದ್ದೀನೋ ನಾನು, ಅಥವಾ ಮುಂದೆ ಏನಾದ್ರು ಇವರು ದುಡ್ದು ಹಾಕ್ಯಾರು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಪ್ರೀತಿಸ್ತಾ ಇದ್ದೇನೆ ನಾನು. ಮುಂದೆ ಇವರು ದುಡಿಯೋ ಸಂದರ್ಭವೇ ಇಲ್ಲ. ಯಾತಕ್ಕೆ ಅಂದ್ರೆ ವಿರಾಗಿಗಳು ಅವರೆಲ್ಲ ಮುಂದೆ ಸನ್ಯಾಸಿಗಳಾಗ್ತಕ್ಕಂಥವ್ರು. ಅವ್ರು ಏನು ಸಂಪಾದನೆ ಮಾಡಿಕೊಡ್ತಾರೆ ನಮಗೆ. ಆದರೂ ಕೂಡ ನಾನು ಪ್ರೀತಿಸ್ತೀನಲ್ಲ, ಯಾತಕ್ಕೆ? ಅವರ ಶುದ್ಧ ಹೃದಯವನ್ನು ಕಂಡು. ಸಮಾಧಿಸ್ಥ ಪುರುಷರ ಮಾತು ಯಾಕೆ ಹೇಳ್ತೀರಿ? ನೀವೇ ಒಬ್ಬ ಸಜ್ಜನ ವ್ಯಕ್ತಿಯ ಬಳಿಗೆ ಹೋಗಿ ಒಂದು 10 ನಿಮಿಷ ಕುಳಿತುಕೊಂಡು ಅವನ ಜೊತೆಲಿ ಮಾತನಾಡಿ. ನಿಮ್ಗೆ ಎಂಥ ಒಂದು ಆನಂದ ಉಂಟಾಗುತ್ತೆ, ಎಂಥ ಒಂದು ಶಾಂತಿ ಉಂಟಾಗುತ್ತೆ ಒಳಗಡೆ. ನಮ್ಗೆ ಯಾವ ಸಮಾಧಿಯೂ ಇಲ್ಲ, ಅಂಥದ್ರಲ್ಲೂ ಕೂಡ ನಮಗೆ ಸಜ್ಜನ ಸಹವಾಸ ಅಂತ ಹೇಳ್ತಕ್ಕಂಥದ್ದು ಆನಂದವನ್ನು ಕೊಡ್ತದೆ. ಹಾಗಿರುವಾಗ ಒಳಗೂ ಹೊರಗೂ ಪರಿಶುದ್ಧರಾಗಿರತಕ್ಕಂತಹ ಆ ಸಮಾಧಿಸ್ಥ ಪುರುಷರಿಗೆ ಸಾತ್ವಿಕ ವ್ಯಕ್ತಿಗಳ ಸಂಪರ್ಕ ಅಂತ ಹೇಳ್ತಕ್ಕಂಥ ಎಷ್ಟು ಆನಂದವನ್ನು ಕೊಡ್ಲಿಕ್ಕಿಲ್ಲ. ಶ್ರೀರಾಮಕೃಷ್ಣರು ಈ ಒಂದು ದೃಷ್ಟಿಯಿಂದಲೇನೆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ, ನನ್ನನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಶುದ್ಧ ಹೃದಯದ ಬಾಲಕನನ್ನು ಕೊಡು ಅಂತ. ಅದಕ್ಕೇನೆ ರಾಖಾಲ ಬರ್ತಕ್ಕಂಥದ್ದು. ಕೊನೆಗೆ ಆ ರಾಖಾಲ ಶ್ರೀರಾಮಕೃಷ್ಣನ ನೋಡ್ಕೊಳ್ಳೋದು ಬಿಟ್ಟು ಶ್ರೀರಾಮಕೃಷ್ಣ ರಾಖಾಲನ್ನು ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು. ಅದಕ್ಕೂ ಶ್ರೀರಾಮಕೃಷ್ಣ ಸಿದ್ಧ. ಎಲ್ಲಿಯವರೆಗೆ ಸಿದ್ಧ ಅಂತಂದ್ರೆ ಶ್ರೀ ಸ್ವಾಮಿ ವಿವೇಕಾನಂದರು ಆ ಹಿಮಾಲಯ ಪ್ರದೇಶದಲ್ಲಿ ಒಬ್ಬ ಶಿಷ್ಯನನ್ನು ಮಾಡಿಕೊಳ್ತಾರೆ. ಒಬ್ಬ ಶಿಷ್ಯ ಸಿಗ್ತಾನವರಿಗೆ, ಶರತ್ಚಂದ್ರ ಅಂತ. ಅವನು ಎಷ್ಟು ಒಳ್ಳೆಯವನು ಅಂತಂದ್ರೆ, ಎಷ್ಟು ಸಾತ್ವಿಕ ಅಂತ ಹೇಳಿದ್ರೆ, ಈ ಕ್ಷಣ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದೆಯೋ, ಮೈಗೆ ಭಸ್ಮ ಬೆಳೆದುಕೊಂಡು ಕೌಪಿನ ಧಾರಿಯಾಗಿ ಬರೋದಕ್ಕೆ ಸಿದ್ಧನಾಗಿದೆಯೋ ಅಂತ ಕೇಳಿದ್ರೆ, ಅವನು ಆ ಕಡೆ ಹೋಗಿ, ಅವನು ಒಬ್ಬ ರೈಲ್ವೆ ಅಧಿಕಾರಿ, ಆತ ತನ್ನ ಬಟ್ಟೆ ಬರಿಗಳನ್ನೆಲ್ಲ ಬಿಚ್ಚಿ ಕೌಪಿನ ಧಾರಿಯಾಗಿ ಮೈಗೆಲ್ಲ ಭಸ್ಮ ಬೆಳೆದುಕೊಂಡು ಬಂದು ನಿಂತುಬಿಟ್ಟು, ಸ್ವಾಮೀಜಿ ಸಿದ್ಧನಾಗಿದ್ದೀನಿ, ಹೊರಡೋಣ ನಡೀರಿ. ಅವನೇ ಸ್ವಾಮಿ ಸದಾನಂದ ಅಂತ ಹೇಳ್ತಕ್ಕಂಥ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಅಷ್ಟರ ಮಟ್ಟಿನ ಶುದ್ಧಿ, ಯಾವುದೇ ಬಗೆಯ ಲೌಕಿಕ ವಾಸನೆ ಬಂಧನ ಅಂತ ಹೇಳ್ತಕ್ಕಂಥದ್ದು ಅಲ್ಲಿಲ್ಲ. ಅಂತಹ ಯುವಕ ಜ್ವರದಿಂದ ಮಲಗಿದ ಸಂದರ್ಭದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಅವನಿಗೆ ತನ್ನ ಚಪ್ಪಲಿಯನ್ನು ಕೂಡ ಹಾಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲದೇನೆ ಆ ಚಪ್ಪಲಿನ ಸ್ವಾಮಿ ವಿವೇಕಾನಂದ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಜೊತೆಲೆ. ಅಲ್ಲಿಯವರೆಗೆ ಸರ್ತಿ ಆ ಪರಿಶುದ್ಧಾತ್ಮರ ಸೇವೆ ಮಾಡೋದಕ್ಕೆ ಈ ಮಹಾಪುರುಷರು, ಸಮಾಧಿಸ್ಥ ಪುರುಷರು ಅಲ್ಲಿಯವರೆಗೆ ಸರ್ತಿ. ನಾನಾಗಲೇ ಹೇಳಿದ್ನಲ್ಲ, ಎಲ್ಲಿ ಪ್ರೀತಿ ವಿಶ್ವಾಸ ಅಂತ ಹೇಳ್ತಕ್ಕಂತಹದ್ದು ನಿಷ್ಕಾಮವಾದಂತಹ ಪ್ರೀತಿ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು ಬೆಳೀತದೋ, ಅಲ್ಲಿ ಯಾವುದೇ ಬಗೆಯ ರೀತಿ ರಿವಾಜುಗಳು
ಫಾರ್ಮ್ಯಾಲಿಟೀಸ್ ಅದು ಇರೋದಿಲ್ಲ ಅಂತ. ಜಾಮೋನ್ ಗುರು ತೆಮ್ನಿ ಚೇಲ, ಗುರು ಹೇಗೋ ಶಿಷ್ಯ ಹಾಗೆ. ಆ ಬಗೆಯ ಒಂದು ವಿಶೇಷವಾದ ಸಂಬಂಧ ಅಲ್ಲಿ ಏರ್ಪಡ್ತದೆ. ಅಂಥ ಒಂದು ಸಂಬಂಧ, ಅಂಥ ಒಂದು ಸ್ನೇಹ ವರ್ಗ, ಸ್ನೇಹಿತರ ವರ್ಗ ಅಥವಾ ಆ ಆಧ್ಯಾತ್ಮಿಕ ಸಾಧಕರ ವರ್ಗ ಅಂತ ಹೇಳ್ತಕ್ಕಂಥದ್ದು ಬೇಕಾಗ್ತದೆ. ತಮ್ಮ ಹೃದಯವನ್ನು ಅವರಲ್ಲಿ, ಅವರ ಹೃದಯವನ್ನು ತಮ್ಮಲ್ಲಿ ಪರಸ್ಪರ ತೋಡ್ಕೊಳ್ಳೋದಿಕ್ಕೆ ಬೇಕಾಗ್ತದೆ. ಆದ್ರಿಂದನೇ ಶ್ರೀರಾಮಕೃಷ್ಣಗಿರಿ ಸಂತೋಷವಾಗ್ತದೆ. ತಾವು ಆ ಹುಡುಗರ ಜೊತೆಲಿ ಅಷ್ಟೊಂದು ನಿಕಟವಾಗಿ ಸಂಪರ್ಕವನ್ನು ಬೆಳೆಸ್ಕೊಂಡು ಆಸಕ್ತರಾಗಿದ್ದರೂ ಅದು ತಪ್ಪಲ್ಲ ಅಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಏನ್ ಹೇಳ್ತಾರೆ, ಆಗಾಗ ನರೇಂದ್ರನ ನೋಡಬೇಕು ಅಂತನ್ನೋದಾಗಿ ಏಕಾಂತದಲ್ಲಿ ಕೂತ್ಕೊಂಡು ಅಳ್ತಿದ್ದೆ ಅಂತ. ಎಲ್ಲಾದ್ರೂ ನಾವು ಕೇಳಿದ್ದೀವಿ ಇದನ್ನ. ಯಾವನೋ ಒಬ್ಬ ಹುಡುಗನಿಗಾಗಿ ಯಾವನೋ ಒಬ್ಬ ಮನುಷ್ಯ ಅವನು ಬರಲಿಲ್ವಲ್ಲ ಇವತ್ತು ಅಂತ ಹೇಳ್ತಕ್ಕಂಥ ಒಂದು ವ್ಯಾಕುಲತೆಯಿಂದ ಅಳೋದು, ಭಗವಂತನಿಗಾಗಿ ಹೇಳುವ ರೀತಿಯಲ್ಲೇ ಹತ್ತು ಬಿಟ್ರಲ್ಲ ಶ್ರೀರಾಮಕೃಷ್ಣ. ಎಂಥ ಒಂದು ಪ್ರೀತಿ ಇರಬೇಕದು. ಆಹಾ, ಏನ್ ಅವಸ್ಥೆ ಬಂದು ಹೋಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ, ಆಹಾ, ಏನ್ ಅವಸ್ಥೆ ಬಂದು ಹೋಯಿತು. ಮೊದಲು ನನಗೆ ಈ ಅವಸ್ಥೆ ಬಂದಾಗ ಹಗಲು ಇರುಳು ಹೇಗೆ ಹೊರಟು ಹೋಗುತ್ತಿದ್ವೋ ಗೊತ್ತಾಗಲೇ ಇಲ್ಲ. ನನಗೆ ಹುಚ್ಚು ಹಿಡಿದಿದೆ ಅಂತ ಎಲ್ಲರೂ ಹೇಳ್ತೊಡಗಿದ್ರು. ಅದಕ್ಕಾಗಿ ನನಗೆ ವಿವಾಹ ಮಾಡಿದ್ರು. ಆಗ ನನಗೆ ಉನ್ಮಾದ ಅವಸ್ಥೆ, ಒಂಥರ ಹುಚ್ಚರ ಅವಸ್ಥೆ, ಮದ ಆನಂದದ ಅವಸ್ಥೆ. ಮೊದಲು ನನ್ನ ಹೆಂಡತಿಯ ಸಂಬಂಧವಾಗಿ ನನಗೆ ಸ್ವಲ್ಪ ಯೋಚನೆ ಹತ್ಕೊಂಡಿತ್ತು. ಕೊನೆಗೆ ಯೋಚಿಸಿದೆ, ಆಕೆಯೂ ಉಂಡು ತಿಂದು ನನ್ನ ಹಾಕಿ ಇರ್ತಾಳೆ, ಇರಲಿ ಅಂತ. ಶ್ರೀರಾಮಕೃಷ್ಣಿಗೆ ಯೋಚನೆ ಹತ್ಕೊಂಡಂತೆ, ಮದುವೆ ಮಾಡ್ಕೊಂಡಿದ್ದೀನಲ್ಲ, ಹೆಂಡತಿ ಇದ್ದಾಳಲ್ಲ, ಅವಳನ್ನು ಕಾಪಾಡಬೇಕಲ್ಲ ಅಂತ. ಇವರಿಗೆ ಸಂಬಳ 7 ರೂಪಾಯಿ ತಿಂಗಳಿಗೆ. ಈಗ ಹೆಂಡತಿ ಬೇರೆ ಬಂದ್ಬಿಟ್ಟಿದ್ದಾಳೆ, ಅವಳು ಸಾಕೋದು ಹೇಗೆ ಅಂತ. ಹೇಗೋ ಅವಳು ಕೂಡ ಊಟ ತಿಂಡಿ ತಿಂದ್ಕೊಂಡು ಇರ್ತಾಳೆ, ನಾನೇನು ಅವಳನ್ನು ಹೊತ್ಕೊಂಡೇ ತಿರುಗಬೇಕೆ ಅಂತನ್ನುವ ಈ ಒಂದು ಭಾವನೆಯನ್ನು ತಂದುಕೊಂಡು ತಮ್ಮ ಪಾಡಿ ತಾವು ಇರೋದಕ್ಕೆ ಶುರುವಾದ. ಮಾವನವರ ಮನೆಗೆ ಹೋಗಿದ್ದೆ, ಮಾವನವರಂತೆ. ಒಮ್ಮೆ ಮಾವನವರ ಮನೆಗೆ ಹೋಗಿದ್ದೆ. ಅಲ್ಲಿ ಬಹಳ ಒಳ್ಳೆಯ ಸಂಕೀರ್ತನೆಯ ವ್ಯವಸ್ಥೆ ಮಾಡಿದ್ರು. ಅದು ಬಹಳ ಚೆನ್ನಾಗಿ ನಡೆಯಿತು. ನನ್ನ ಭವಿಷ್ಯದಲ್ಲಿ ಏನಿದೆಯೋ ಅಂತ ಒಮ್ಮೊಮ್ಮೆ ನಾನು ಯೋಚಿಸ್ತಾ ಇದ್ದೆ ಅಲ್ಲಿ. ಆಗ ನಾನು ಭಗವತಿಗೆ ಹೇಳ್ತಿದ್ದೆ, ಈ ಊರಿನ ಜಮೀನ್ದಾರ ನನಗೆ ಪುರಸ್ಕಾರ ತೋರಿಸುವುದಾದ್ರೆ ನಾನು ಭಾವಿಸಿಕೊಳ್ತೇನೆ ನನ್ನ ಆಧ್ಯಾತ್ಮಿಕ ಉನ್ನತಿ ಸತ್ಯವಾದ್ದು ಅಂತ. ಅದಕ್ಕೆ ತಕ್ಕಂತೆ ಅವರೂ ಕೂಡ ತಾವಾಗಿಯೇ ಬಂದು ನನ್ನನ್ನು ಮಾತನಾಡಿಸಿದ್ರು. ಏನು ಸ್ವಾರಸ್ಯವಾಗಿದೆ ನೋಡಿ. ತಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನು ಪರೀಕ್ಷೆ ಮಾಡಿಕೊಳ್ತಕ್ಕಂಥ ಒಂದು ರಸಾತ್ಮಕವಾದಂತಹ ಒಂದು ಸನ್ನಿವೇಶ ಇದು. ಆಧ್ಯಾತ್ಮಿಕ ಉನ್ನತಿ ಆಯ್ತೋ ಇಲ್ವೋ ಅಂತ ಹೇಳ್ತಕ್ಕಂಥ ತಿಳ್ಕೊಳ್ಳೋದಕ್ಕೆ ಎಷ್ಟೋ ಸತಿ ಕಷ್ಟ ಆಗುತ್ತೆ. ಇದು ಎಲ್ಲರ ಸಮಸ್ಯೆ. ನಾನು ಮುಂದುವರೆದಿದ್ದೀನೋ ಇಲ್ವೋ. ಶ್ರೀಮಾತೆ ಶಾರದಾ ದೇವಿಯವರದಕ್ಕೊಂದು ಉದಾಹರಣೆ ಕೊಡ್ತಾರೆ, ಬಹಳ ಸ್ವಾರಸ್ಯವಾಗಿದೆ ನೋಡು. ಒಬ್ಬ ಮಂಚದ ಮೇಲೆ ಮಲ್ಕೊಂಡಿರ್ತಾನೆ. ಯಾರೋ ಅವನನ್ನ ಎತ್ತಿ ಇನ್ನೊಂದು ಕಡೆ ಇಡ್ತಾರೆ. ಅಥವಾ ಒಬ್ಬ ನೆಲದ ಮೇಲೆ ಮಲ್ಕೊಂಡಿರ್ತಾನೆ, ಅವನನ್ನು ಎತ್ತಿ ತಂದು ಒಂದು ಸುಂದರವಾದ ಕೋಣೆಯಲ್ಲಿ ಮಂಚದ ಮೇಲೆ ಮಲಗಿಸ್ತಾರೆ. ಬೆಳಗ್ಗೆ ಎದ್ದಾಗಲೇ ಗೊತ್ತಾಗೋದು ಅವನಿಗೆ. ಅಲ್ಲಿವರೆಗೆ ಏನಾದ್ರು ಗೊತ್ತಾಗ್ತದೋ ತಾನು ಈ ತರ ನೆಲದ ಮೇಲೆ ಇದ್ದವನು ಮಂಚದ ಮೇಲೆ ಬಂದಿದ್ದೇನಂತ? ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಅನುಭವವನ್ನು ನಾವೇ ಗುರುತಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಆದರೆ ಅವನು ಅಲ್ಲಿಂದ ಇಲ್ಲಿಗೆ ಬಂದದ್ದು ಎಷ್ಟು ಸತ್ಯವೋ, ಯಾರೋ ಒಬ್ಬರು ಎತ್ತಿ ತಂದು ಇಲ್ಲಿ ಇಟ್ಟದ್ದು ಎಷ್ಟು ಸತ್ಯವೋ, ಅದೇ ರೀತಿಯಲ್ಲಿ ಭಗವಂತ ನಮ್ಮನ್ನ ಮೇಲೆ ಎತ್ತತಕ್ಕಂತಹದ್ದು ಕೂಡ ಅಷ್ಟೇ ಸತ್ಯ ತಿಳ್ಕೊ. ಅದೇ ಶ್ರೀಮಾತೆಯವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ ಜೊತೆಯಲ್ಲಿ. ನೋಡು, ನಿನಗೆ ಎಷ್ಟು ಆಧ್ಯಾತ್ಮಿಕ ಉನ್ನತಿ ಆಯಿತು ಅಂತ ಮತ್ತೆ ಮತ್ತೆ ತಿಳ್ಕೊಳ್ಳೋದಿದೆಯಲ್ಲ, ಅದು ಅಹಂಕಾರದ ಇನ್ನೊಂದು ರೂಪ. ಹಾಗೂ ಹೇಳಿದ್ದಾರೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ನಮ್ಮ ಅಹಂಕಾರವನ್ನ ಮೆರೆದಾಡೋದಕ್ಕೋಸ್ಕರ ಅಲ್ಲ, ತಮ್ಮ ಉನ್ನತಿಯನ್ನ ಕಂಡುಕೊಳ್ಳೋದಕ್ಕೆ ಆ ಸಾಧನಾ ಅವಸ್ಥೆಯಲ್ಲಿ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಹೇಳ್ಕೊಂಡ್ರಂತೆ, ಈ ಊರಿನ ಜಮೀನ್ದಾರ ನನಗೆ ಪುರಸ್ಕಾರ ತೋರಿಸೋದಾದ್ರೆ ನಾನು ಭಾವಿಸಿಕೊಳ್ತೇನೆ ನನ್ನ ಆಧ್ಯಾತ್ಮಿಕ ಉನ್ನತಿ ಸತ್ಯವಾದದ್ದು, ನಿಜವಾಗಿಯೂ ನನ್ನಲ್ಲೂ ಉನ್ನತಿಯಾಗಿದೆ ಅಂತ ತಿಳ್ಕೊಳ್ತೇನೆ.
ಆ ಊರಿನ ಸಾಹುಕಾರ ಬರೋದಕ್ಕೂ ಆಧ್ಯಾತ್ಮಿಕ ಉನ್ನತಿಗೂ ಏನು ಸಂಬಂಧ? ಬಹಳ ಸಂಬಂಧ ಇದೆ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಅವರು ಬಹಳ ದೊಡ್ಡ ಸಂತನಾಗಿರಬಹುದು, ಆದ್ರೆ ಅದಿನ್ನೂ ಸಾಧನಾವಸ್ಥೆಯ ಕಾಲ. ಆ ಕಾಲದಲ್ಲಿ ಅವರು ಇನ್ನೂ ಆ ಕಾಮಾರಪುರದ ಒಬ್ಬ ಬಡ ಬ್ರಾಹ್ಮಣನ ಮಗ ಮತ್ತು ಒಬ್ಬ ಬಡ ಬ್ರಾಹ್ಮಣ ಅಷ್ಟೇನೆ. ಒಬ್ಬ ಬಡ ಬ್ರಾಹ್ಮಣ ತಾನು ಕುಳಿತಲ್ಲಿಗೆ ಒಬ್ಬ ಜಮೀನ್ದಾರ ಬರಬೇಕು ಅಂತ ನಿರೀಕ್ಷಿಸಿದರೆ ಅದು ಆಭಾಸ ಅಲ್ವೇ? ಅದೆಂದಾದ್ರೂ ಸಾಧ್ಯವೇ? ಯಾವ ಜಮೀನ್ದಾರ ಬರ್ತಾನೆ? ಎಂಥ ಶ್ರೋತ್ರಿಯನಾದಂತಹ ಬ್ರಾಹ್ಮಣನೇ ಆಗಿದ್ರೂ ಕೂಡ ಆ ಜಮೀನ್ದಾರ ಅವನು ತನ್ನಲ್ಲಿಗೆ ಕರೆಸ್ಕೊಂಡಾನೆ ವಿನಃ ತಾನಲ್ಲಿಗೆ ಹೋಗ್ಲಿಕ್ಕಿಲ್ಲ. ಬಹಳ ಕಷ್ಟಕರವಾದಂತಹ ವಿಷಯ ಅದು. ಇದನ್ನು ನಾವು ಲೋಕದಲ್ಲೂ ಕೂಡ ನೀವು ನೋಡಬಹುದು. ಬಹುಶಃ ನಿಮ್ಮ ಆಧ್ಯಾತ್ಮಿಕ ಉನ್ನತಿ ನೀವು ಪರೀಕ್ಷೆ ಮಾಡಿಕೊಳ್ಬಹುದು. ಪಕ್ಕದ ಮನೆ ಕೋಟ್ಯಾಧೀಶ ನಮ್ಮ ಮನೆಗೆ ಬಂದು ಏನಾದರೂ ಉಪಚಾರ ಹೇಳಿದ್ರೆ ನಮ್ಮ ಶಕ್ತಿ ಪರವಾಗಿಲ್ಲ ಅಂತ ಅನ್ಕೋಬಹುದು ಅಂತ. ಎಲ್ಲಿ ಬರ್ತಾನೆ ಅವನು? ಆದರೆ ಶ್ರೀರಾಮಕೃಷ್ಣರು ಈ ಭಾವವನ್ನು ತಾಳಿದ್ದೇ ತಡ ಆ ಊರಿನ ಜಮೀನ್ದಾರ ಬಂದ್ರಂತೆ. ಬಂದು ಉಪಚಾರವಾಗಿ ಮಾತನಾಡಿಸಿ ಹೋದನಂತೆ. ಆಧ್ಯಾತ್ಮಿಕ ಉನ್ನತಿಯ ತರತಕ್ಕಂಥದ್ದು ಆದಾಗ ನಿಜವಾಗಿ ಆಯ್ತು ಅಂತ ಹೇಳಿದ್ರೆ ದೇಶ ದೇಶಾಂತರದಿಂದ ಜನಗಳು ಬರ್ತಾರೆ. ಕಮಲ ಪುಷ್ಪ ಅರಳಿದಾಗ ಅದರ ಮಧುವನ್ನ ಹೀರಿ ಆನಂದಿಸುವುದಕ್ಕೆ ಮೈಲುಗಟ್ಟಲೆ ದೂರದಿಂದ ಭ್ರಮರಗಳು ಹಾರಿಕೊಂಡು ಬರುತ್ತವೆ. ಈ ಪುಷ್ಪ ಆ ಭ್ರಮರಗಳ ಬಳಿಗೆ ಹೋಗಬೇಕಾಗಿಲ್ಲ. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಉದಾಹರಣೆಯನ್ನ. ಸ್ವಯಂ ಶ್ರೀರಾಮಕೃಷ್ಣರು ಸಾಧನಾವಸ್ಥೆಯಲ್ಲಿ ಏನ್ ಬಂದ್ಬಿಡ್ತು ಆ ಸಾಧನಾವಸ್ಥೆಯಲ್ಲಿ, ಎಂತೆಂಥ ಸ್ಥಿತಿಯೆಲ್ಲ ಬಂದೋಯ್ತು ಅಂತ ಹೇಳಿದ್ರಲ್ಲ, ಅಂತದ್ರಲ್ಲಿ ಒಂದು ಘಟನೆ ಇಲ್ಲಿ ಹೇಳಿದ್ರು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಏನ್ ಅವಸ್ಥೆ ಬಂದಿತ್ತು ಅಂತೀಯ, ಕಿಂಚಿತ್ ಭಾವ ಪ್ರೇರಣೆ ಆದ್ರೆ ಸಾಕು ಒಮ್ಮೆಗೆ ಉದ್ದೀಪನವಾಗಿ ಬಿಡ್ತಿತ್ತು. ಒಮ್ಮೆ ನಾನು 14 ವರ್ಷದ ಒಬ್ಬ ಸುಂದರಿಯನ್ನ ಪೂಜೆ ಮಾಡಿದೆ. ಆಕೆ ಸಾಕ್ಷಾತ್ ಭಗವತಿಯೇ ಆಗಿ ಕಂಡಳು. 1 ರೂಪಾಯಿ ದಕ್ಷಿಣೆ ಕೊಟ್ಟು ಆಕೆಗೆ ಪ್ರಣಾಮ ಮಾಡಿದೆ. ಒಮ್ಮೆ ರಾಮಲೀಲೆ ಎಂಬ ನಾಟಕ ನೋಡೋದಕ್ಕೆ ಹೋಗಿದ್ದೆ. ಪಾತ್ರ ವಹಿಸಿದ್ದವರು ಸಾಕ್ಷಾತ್ ಸೀತೆ, ಸಾಕ್ಷಾತ್ ರಾಮ, ಸಾಕ್ಷಾತ್ ಲಕ್ಷ್ಮಣ, ಸಾಕ್ಷಾತ್ ಹನುಮಂತ, ಸಾಕ್ಷಾತ್ ವಿಭೀಷಣರಾಗಿಯೇ ಕಂಡ್ರು. ಬಳಿಕ ಆ ನಟನಟಿಯರನ್ನೆಲ್ಲ ಪೂಜೆ ಮಾಡಿದೆ. ಭಾವವು ಉದ್ದೀಪನವಾದಾಗ ಎಂಥ ಸ್ಥಿತಿ ಬರುತ್ತದೆ. ಬಹಳ ಅದ್ಭುತವಾದ ಉದಾಹರಣೆ. ನಾಟಕದ ನಟರನ್ನ ಈ ಸಂತ, ಶುದ್ಧ ಹೃದಯದ ಸಂತ ಪೂಜೆ ಮಾಡೋದು ಅಂದ್ರೆ ಏನರ್ಥ? ಭಾವ ಬಂದಾಗ ಸಾಕ್ಷಾತ್ ನಾರಾಯಣನನ್ನೇ ಕಾಣ್ತಾರವರು. ಬಳಿಕ ಮುಂದುವರಿಸ್ತಾ ಇರ್ತಾರೆ, ಆ ಸಮಯದಲ್ಲಿ ಕುಮಾರಿಯರನ್ನ ಕರೆತಂದು ಅವರಿಗೆ ಪೂಜೆ ಮಾಡ್ತಿದ್ದೆ. ಅವರು ಸಾಕ್ಷಾತ್ ಭಗವತಿಯೇ ಆಗಿ ನನಗೆ ಕಾಣಿಸಿಕೊಳ್ತಾ ಇದ್ರು. ಒಂದು ದಿನ ಒಬ್ಬ ಹೆಂಗಸು ನೀಲಿ ಬಣ್ಣದ ಸೀರೆ ಉಟ್ಟು ಬಕುಳ ವೃಕ್ಷದ ಹತ್ತಿರ ನಿಂತಿದ್ಲು. ಆಕೆ ಒಬ್ಬ ವೇಶ್ಯೆ. ಒಡನೆಯೇ ನನಗೆ ಸೀತೆಯ ಉದ್ದೀಪನವಾಗಿ ಬಿಟ್ಟಿತು. ಆಕೆ ವೇಶ್ಯೆ ಎಂಬುದು ಮರೆತೇ ಹೋಯಿತು. ಸಾಕ್ಷಾತ್ ಸೀತೆಯೇ ಲಂಕೆಯಿಂದ ಬಿಡುಗಡೆ ಹೊಂದಿದವಳಾಗಿ ರಾಮನನ್ನು ಸಂಧಿಸಲು ಮುಂದುವರಿಯುತ್ತಿರುವಂತೆ ಕಂಡು ಬಂದಳು. ಬಹಳ ಹೊತ್ತಿನವರೆಗೆ ಬಾಹ್ಯ ಜ್ಞಾನ ಶೂನ್ಯನಾಗಿ ಸಮಾಧಿಸ್ಥನಾಗಿದ್ದು ಬಿಟ್ಟೆ. ಸೂಳೆಯಲ್ಲಿ ಸೀತಾಮಾತೆಯನ್ನು ಕಂಡ್ರಂತೆ ಶ್ರೀರಾಮಕೃಷ್ಣರು. ಭಾವ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನು ಎಲ್ಲಿಗೆ ಒಯ್ಯಬಹುದು ಅಂತ ಹೇಳೋದಕ್ಕೆ ಇದೊಂದು. ಬಳಿಕ ಹೇಳ್ತಾರೆ, ಇನ್ನೊಂದು ದಿನ ಕಲ್ಕತ್ತಾದಲ್ಲಿರುವ ಮೈದಾನಕ್ಕೆ ಹಾಗೆಯೇ ಸುತ್ತಾಡಿ ಬರಲು ಹೋದೆ. ಆಕಾಶ ಬುಟ್ಟಿ ಮೇಲಕ್ಕೆ ಹತ್ತಿ ಹೋಗ್ತಾ ಇರುವುದನ್ನು ನೋಡೋದಕ್ಕೆ ಅನೇಕ ಜನ ಅಲ್ಲಿಗೆ ಬಂದು ನೆರೆದಿದ್ರು. ಇದ್ದಕ್ಕಿದ್ದ ಹಾಗೆ ಒಂದು ಮರ ಒರಗಿಕೊಂಡು ತ್ರಿಭಂಗಿಯಾಗಿ 3 ಕಡೆ ಬಗ್ಗಿದವನಾಗಿ ತ್ರಿಭಂಗಿಯಾಗಿ ನಿಂತಿದ್ದಂತಹ ಒಬ್ಬ ಆಂಗ್ಲ ಹುಡುಗನ ಕಡೆಗೆ ನನ್ನ ಕಣ್ಣು ಹೋಯಿತು. ಒಡನೆಯೇ ಶ್ರೀಕೃಷ್ಣನ ಉದ್ದೀಪನವಾಗಿ ಬಿಟ್ಟಿತು, ಸಮಾಧಿಸ್ಥನಾಗಿ ಬಿಟ್ಟೆ.
ಆಂಗ್ಲ ಹುಡುಗನನ್ನು ಕಂಡು ಶ್ರೀಕೃಷ್ಣನ ನೆನಪಾಗಿ ಶ್ರೀಕೃಷ್ಣನ ಭಾವನೆ ಉದ್ದೀಪನವಾಗಿ ಸಮಾಧಿಸ್ಥರಾಗಿಬಿಟ್ರಂತೆ. ಇದನ್ನ ನಾವು ಭಾವನೆಯ ಮೂಲಕವೇ ಅರ್ಥ ಮಾಡಿಕೊಳ್ಬೇಕು, ಶಬ್ದದಿಂದ ವರ್ಣಿಸೋದಕ್ಕೆ ಹೋಗಬಾರ್ದು. ಒಮ್ಮೆ ಸಿಹೋರಿನಲ್ಲಿ ಗೋವಳರಿಗೆ ಪ್ರತಿಯೊಬ್ಬರ ಕೈಗೂ ಸಿಹಿ ತಿಂಡಿ ಕೊಟ್ಟೆ. ಅವರು ಸಾಕ್ಷಾತ್ ನಂದ ಗೋಕುಲದ ಗೋಪಾಲಕರಾಗಿಯೇ ಕಂಡು ಬಂದರು. ಬಳಿಕ ಅವರ ಕೈಯಿಂದಲೇ ನಾನೂ ತಿನ್ನಲಾರಂಭಿಸಿದೆ. ಆಗ ಪ್ರಾಯಿಕವಾಗಿ ಹೆಚ್ಚಾಗಿ ನನಗೆ ಬಾಹ್ಯ ಪ್ರಜ್ಞೆಯೇ ಇರುತ್ತಿರಲಿಲ್ಲ. ಒಮ್ಮೆ ಮಥುರಾ ಬಾಬು ಜಾನ್ ಬಜಾರ್ನಲ್ಲಿದ್ದ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕೆಲವು ದಿನದ ಮಟ್ಟಿಗೆ ನನ್ನನ್ನು ಅಲ್ಲಿಯೇ ಇರುವಂತೆ ಮಾಡಿದ್ದ. ಆಗ ನಾನು ಭಗವತಿಯ ಸಾಕ್ಷಾತ್ ದಾಸಿಯೇ ಆಗಿರುವಂತೆ ನನಗೆ ಕಂಡು ಬಂತು. ಮನೆಯ ಹೆಂಗಸರಿಗೆ ನನ್ನನ್ನು ಕಂಡ್ರೆ ಸ್ವಲ್ಪವೂ ಲಜ್ಜೆ ಆಗುತ್ತಿರಲಿಲ್ಲ. ಬೇರೆ ಹೆಂಗಸರನ್ನೇ ಆಗಲಿ ಚಿಕ್ಕ ಮಗುವನ್ನೇ ಆಗಲಿ ಕಂಡ್ರೆ ಹೇಗೆ ಹೆಂಗಸರಿಗೆ ನಾಚಿಕೆ ಆಗುವುದಿಲ್ವೋ ಹಾಗೆ ಅವರು ನನ್ನೊಡನೆ ವ್ಯವಹರಿಸುತ್ತಿದ್ದರು. ಮನೆಯ ದಾಸಿಯ ಜೊತೆಯಲ್ಲಿ ಹೋಗಿ ಮಥುರಾ ಬಾಬುವಿನ ಮಗಳನ್ನು ಆಕೆಯ ಗಂಡ ಮಲಗುತ್ತಿದ್ದ ಕೊಠಡಿಯಲ್ಲಿ ಬಿಟ್ಟು ಬರುತ್ತಿದ್ದೆ. ಈಗಲೂ ಭಾವಸ್ಫುರಣ ಸ್ವಲ್ಪವೇ ಸಾಕು, ಉದ್ದೀಪನವಾಗಿ ಬಿಡುತ್ತದೆ. ರಾಖಾಲ ಪಿಟಿ ಪಿಟಿ ಗುಟ್ಟುತ್ತಾ ಜಪ ಮಾಡುತ್ತಿದ್ದ. ಆಗ ನಾನು ಸುಮ್ಮನೆ ಇರಲಾಗುತ್ತಿರಲಿಲ್ಲ. ಒಮ್ಮನೆ ಭಗವದ್ ಉದ್ದೀಪನವಾಗಿ ಬಿಟ್ಟು ಭಾವ ಪರವಶನಾಗಿ ಬಿಡುತ್ತಿದ್ದೆ ಅಂತ ಈ ಬಗೆ ಬಗೆಯ ಅನುಭವಗಳನ್ನು ಹೇಳ್ತಾರೆ. ಶ್ರೀರಾಮಕೃಷ್ಣರು ಪ್ರಕೃತಿಯ ಭಾವವನ್ನ ಆರೋಪಿಸಿಕೊಂಡಿದ್ದಾಗ, ಅಂದರೆ ತಮ್ಮನ್ನು ತಾವು ಸ್ತ್ರೀ ಅಂತ ಭಾವಿಸಿಕೊಂಡಿದ್ದಾಗ ತಮಗೆ ದೊರೆತಂತಹ ಕೆಲವು ಅನುಭವಗಳ ವರ್ಣನೆ ಮಾಡ್ತಾ ಮುಂದುವರಿಸ್ತಾ ಹೇಳ್ತಾರೆ. ಒಮ್ಮೆ ನಾನು ಒಬ್ಬ ಕೀರ್ತನಕಾರನಿಗೆ ಕೀರ್ತನಕಾರ್ತಿಯ ಹಾವಭಾವಗಳನ್ನೆಲ್ಲ ಅಣಕವಾಡಿ ತೋರಿಸಿದೆ. ಆತ ಹೇಳಿದ, ಇವೆಲ್ಲ ಚಾಚೂ ತಪ್ಪದೆ ಸರಿ, ಇವನ್ನೆಲ್ಲ ಎಲ್ಲಿ ಕಲಿತ್ರಿ ನೀವು? ಪರಮಹಂಸರು ಈಗ ಮತ್ತೆ ಭಕ್ತರ ಮುಂದೆ ಅದನ್ನೇ ನಟಿಸಿ ತೋರಿಸುತ್ತಿದ್ದಾರೆ. ಅಲ್ಲಿದ್ದವರೆಲ್ಲ ಗಟ್ಟಿಯಾಗಿ ನಗಲಾರಂಭಿಸಿದ್ದಾರೆ. ಕೀರ್ತನಕಾರನಿಗೆ ಕೀರ್ತನಕಾರ್ತಿಯೊಬ್ಬಳು ಯಾವ ಯಾವ ಹಾವಭಾವಗಳಿಂದ ಹಾಡ್ತಾಳೆ ಅಂತ ಅನ್ನೋದನ್ನ ಅಣಕವಾಡಿ ನಟಿಸಿ ತೋರಿಸಿದ್ರಂತೆ. ಆ ಕೀರ್ತನಕಾರನಿಗೆ ಅದನ್ನೆಲ್ಲ ಕಂಡು ಪರಿಚಯ ಇದೆ. ಆದರೆ ಶ್ರೀರಾಮಕೃಷ್ಣ ಯಥಾವತ್ತಾಗಿ ಮಾಡಿ ತೋರ್ತಾ ಇದ್ದಾರೆ. ಒಬ್ಬ ಹೆಣ್ಣಿನ ಹಾವಭಾವಗಳನ್ನ ಗಂಡು ನಟಿಸಿ ತೋರಿಸ್ಬೇಕು ಅಂತಂದ್ರೆ ಕಷ್ಟ ಅದು. ಆದ್ರೆ ಆ ಕೀರ್ತನಕಾರ ಹೇಳ್ತಾನೆ, ಇವೆಲ್ಲ ಚಾಚೂ ತಪ್ಪದೆ ಸರಿ, ಇವನ್ನೆಲ್ಲ ಎಲ್ಲಿ ಕಲಿತ್ರಿ ನೀವು? ಅಂದ್ರೆ ಶ್ರೀರಾಮಕೃಷ್ಣರು ಆ ಮಧುರ ಭಾವ ಸಾಧನೆಯ ಸಂದರ್ಭದಲ್ಲಿ ತಮ್ಮನ್ನು ತಾವು ಸ್ತ್ರೀಯಾಗಿ ಭಾವಿಸಿ ಸ್ತ್ರೀಯರೊಡನೆ ಇದ್ದಂತಹ ಸಂದರ್ಭದಲ್ಲಿ ಅವರ ಒಡನಾಟಗಳನ್ನೆಲ್ಲ ಕೂಲಂಕುಷವಾಗಿ ಗಮನಿಸಿ ಕಲಿತುಕೊಂಡಿದ್ರು. ಶ್ರೀರಾಮಕೃಷ್ಣರು ಅಣಕವಾಡುವುದರಲ್ಲಿ ಬಹಳ ಪ್ರಸಿದ್ಧರು. ಯಥಾವತ್ತಾಗಿ ಪ್ರತಿಯೊಬ್ಬ ಮನುಷ್ಯನ ನಡವಳಿಕೆಗಳನ್ನು ಕೂಡ ನಟನೆ ಮಾಡಿ ತೋರಿಸ್ತಾ ಇದ್ರು. ಮತ್ತೆ ಈಗ ಭಕ್ತರ ಮುಂದೆ ಅದನ್ನು ಮತ್ತೆ ಪುನಃ ನಟಿಸಿ ತೋರಿಸಿದಾಗ ಎಲ್ಲರೂ ನಕ್ಕರಂತೆ. ಮಧ್ಯಾಹ್ನದ ಊಟವಾದ ನಂತರ ಪರಮಹಂಸರು ಈಗ ವಿಶ್ರಮಿಸಿಕೊಳ್ತಾ ಇದ್ದಾರೆ. ಮಾಸ್ಟರ್ ಮಾಶೆ ಬರೀತಾನೆ, ಬ್ರಾಹ್ಮ ಸಮಾಜದ ಅನುಯಾಯಿಯಾದಂತಹ ಮಣಿಲಾಲ ಮಲ್ಲಿಕ ಕೊಠಡಿಯನ್ನ ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ. ಶ್ರೀರಾಮಕೃಷ್ಣನ್ನು ಹಾಸಿಗೆಯ ಮೇಲೆ ಮಲಗಿಕೊಂಡೇ ಇದ್ದಾರೆ. ಮಣಿಲಾಲ ಪರಮಹಂಸರಿಗೆ ಆಗ ಪ್ರಶ್ನೆ ಹಾಕುತ್ತಲೇ ಇದ್ದಾನೆ. ಅವರು ಅರ್ಧ ಮಲಗಿ ಅರ್ಧ ಎಚ್ಚೆತ್ತು ಒಮ್ಮೊಮ್ಮೆ ಉತ್ತರ ಕೊಡುತ್ತಿದ್ದಾರೆ. ನಿದ್ರೆ ಮಾಡೋಕ್ಕೂ ಬಿಡೋದಿಲ್ಲ ಈ ಭಕ್ತರು. ಮಣಿಲಾಲ ಹೇಳಿದ, ಶಿವನಾಥ ನಿತ್ಯಗೋಪಾಲನನ್ನ ಬಹಳವಾಗಿ ಹೊಗಳ್ತಾ ಇದ್ದಾನೆ ಅಂತ. ಪರಮಹಂಸರು ಅದಕ್ಕೆ ನಿದ್ರೆಗಣ್ಣಲ್ಲೇ ಹೇಳಿದ್ರು, ಹಾಜರಾನ ಸಂಬಂಧವಾಗಿ ನಿಮ್ಮ ಶಿವನಾಥ ಏನ್ ಹೇಳ್ತಾನೆ? ಸುಮ್ಮನೆ ಇವೆಲ್ಲ ಲೋಕಾಭಿರಾಮವಾದಂತಹ ಮಾತುಗಳು, ಇದರೊಳಗೆ ದೊಡ್ಡ ದೊಡ್ಡ ವಿಚಾರ ಏನೂ ಇಲ್ಲ. ಈಗ ಪರಮಹಂಸರು ತಮ್ಮ ಹಾಸಿಗೆಯ ಮೇಲೆ ಎದ್ದು ಕುಳಿತು ಭವನಾಥನ ಭಕ್ತಿಯ ಸಂಬಂಧವಾಗಿ, ಭವನಾಥ ಅಂದ್ರೆ ಇನ್ನೊಬ್ಬ ಯುವಕ, ದೊಡ್ಡ ಭಕ್ತ,
ಅವನ ಭಕ್ತಿಯ ಸಂಬಂಧವಾಗಿ ಮಣಿಲಾಲ್ನಿಗೆ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಆಹಾ, ಆತನದು ಎಂಥ ಭಾವ. ಅವನು ಹಾಡತೊಡಗುವುದೇ ತಡ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಿಡ್ತದೆ. ಹರೀಶ ಆತನ ಕಣ್ಣಿಗೆ ಬಿದ್ದ ಅಂದ್ರೆ ಆತನಲ್ಲಿ ಭಾವೋದ್ರೇಕವಾಗಿ ಬಿಡುತ್ತದೆ. ಹರೀಶ ಮನೆಯನ್ನು ಬಿಟ್ಟು ಬಂದು ಆಗಾಗ ಇಲ್ಲಿ ಇರುವುದನ್ನು ನೋಡಿ ಹೇಳ್ದ, ಈತ ಒಳ್ಳೆ ಅದೃಷ್ಟಶಾಲಿ ಅಂತ. ಶ್ರೀರಾಮಕೃಷ್ಣರು ಮಾಸ್ಟರನ್ನು ಕೇಳ್ತಾ ಇದ್ದಾರೆ, ಒಳ್ಳೆಯದು, ಭಕ್ತಿಗೆ ಕಾರಣವೇನು? ಮಾಸ್ಟರ್ ಮಹಾಶಯನನ್ನ ಶ್ರೀರಾಮಕೃಷ್ಣ ಕೇಳ್ತಾ ಇದ್ದಾರೆ, ಒಳ್ಳೆಯದು, ಈ ಭಕ್ತಿಗೆ ಕಾರಣ ಏನು? ಆದ್ರೆ ಮಾಸ್ಟರ್ ಮಹಾಶಯ ಯಾವ ಉತ್ತರವನ್ನು ಕೊಡ್ಲಿಲ್ವಂತೆ ಅಂತ ಅವನೇ ಬರ್ಕೊಳ್ತಾನೆ, ಸುಮ್ಮನೆ ಕೂತಿದ್ದಂತೆ. ಈಗ ಶ್ರೀರಾಮಕೃಷ್ಣ ಹೇಳಿದ್ರಂತೆ, ಸತ್ಯ ಏನು ಅಂತಂದ್ರೆ, ಮನುಷ್ಯರು ನೋಡೋದಕ್ಕೇನೋ ಒಂದೇ ರೀತಿಯಾಗಿ ಕಾಣ್ತಾರೆ, ಆದ್ರೆ ಕೆಲವರ ಆಂತರ್ಯದಲ್ಲಿ ಹಾಲುಖೋವಾದಿಂದ ತಯಾರಿಸಿದ ಹೂರಣ ತುಂಬಿರುತ್ತದೆ. ಕಡುಬು ಕಡುಬು ಅಂತ ಮಾಡ್ತಾರಲ್ಲ, ಅದರಲ್ಲಿ ಕೆಲವುದರೊಳಗೆ ಉದ್ದಿನ ಹೂರಣ ತುಂಬಿರ್ತದೆ, ಇನ್ನು ಕೆಲವುದರೊಳಗೆ ಹಾಲುಕೋವದ ಹೂರಣ ತುಂಬಿರುತ್ತದೆ. ಆದ್ರೆ ಹೊರಗೆ ನೋಡೋದಕ್ಕೆ ಮಾತ್ರ ಎಲ್ಲ ಒಂದೇ ರೀತಿಯ ಕಡುಬಾಗಿ ಕಾಣುತ್ತದೆ. ಭಗವಂತನನ್ನು ಅರಿಯಬೇಕೆಂಬ ಇಚ್ಛೆ, ಆತನಲ್ಲಿ ಪ್ರೇಮ ಭಕ್ತಿ ಇವೇ ಮೊದಲಾದುವೆ ಹಾಲುಕೋವಾದ ಹೂರಣ. ಮನುಷ್ಯರೆಲ್ಲ ನೋಡೋದಕ್ಕೆ ಒಂದೇ ರೀತಿಯಲ್ಲಿ ಕಾಣ್ತಾರೆ, ಒಳಗಡೆ ಆಂತರ್ಯದಲ್ಲಿ ಬೇರೆ ಬೇರೆ ಆಗಿರ್ತಾರೆ ಅಂತ ಅನ್ನೋದಕ್ಕೆ ಆ ಕಡುಬಿನ ಉದಾಹರಣೆಯನ್ನು ಕೊಡ್ತಾರೆ. ಕರಿಗಡುಬು ಅಂತ ಮಾಡ್ತಾರಲ್ಲ, ದಕ್ಷಿಣ ಕನ್ನಡದವರಿಗೆ ಕಡುಬು ಅಂತಂದ್ರೆ ಕೊಟ್ಟೆ ಕಡುಬು ಒಂದೇ ಗೊತ್ತಿರೋದು ಅವರಿಗೆ. ಈ ಕಡೆಯವರಿಗೆ ಮಾತ್ರ ಗೊತ್ತು ಕರಿಗಡುಬು ಅಂತ. ಆ ಕರಿಗಡುಬಿನಲ್ಲಿ ಬೇರೆ ಬೇರೆ ಬಗೆಯ ಹೂರಣಗಳನ್ನು, ಕಾಯಿ ಹೂರಣ, ಬೇಳೆ ಹೂರಣ ಎಲ್ಲ ತುಂಬಿಡ್ತಾರೆ. ಇಲ್ಲಿ ಬಂಗಾಳದವರಾದ್ರಿಂದ ಶ್ರೀರಾಮಕೃಷ್ಣರು ಉದ್ದಿನ ಹೂರಣವನ್ನು ತುಂಬಿಟ್ಟಿದ್ದಾರಂತೆ. ಅಲ್ಲಿ ಉದ್ದಿನ ಹೂರಣ ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲೂ ಯಾರು ಮಾಡೋದಿಲ್ಲ. ಉದ್ದನ್ನು ಉಪಯೋಗಿಸುವಂತಹ ದಿನವೇ ಬೇರೆ. ಆಮೇಲೆ ಇನ್ನು ಕೆಲವು ಕರಿಗಡಬಿನಲ್ಲಿ ಹಾಲು ಖೋವದ ಹೂರಣ ತುಂಬಿರುತ್ತದಂತೆ. ಹಾಲು ಖೋವದ ಹೂರಣ ಅದು ಕೂಡ ಬಂಗಾಳದಲ್ಲೇ ನಡೆಯುವಂತಹದ್ದು. ಈ ದಕ್ಷಿಣ ಭಾರತದಲ್ಲೆಲ್ಲ ಹಾಲು ಖೋವಾದ ಹೂರಣ ಯಾರು ಹಾಕೋದಿಲ್ಲ. ಅಂತೂ ಬಗೆ ಬಗೆಯ ಹೂರಣಗಳಿರುತ್ತವೆ. ರುಚಿಕರವಾದ ಹೂರಣ, ಸಾಮಾನ್ಯವಾದ ಹೂರಣಗಳು ಎಲ್ಲ ಇರುತ್ತವೆ. ಹಾಗೇನೇನೆ ಮನುಷ್ಯರು ಮೇಲ್ನೋಟಕ್ಕೆ ಒಂದೇ ರೀತಿಯಲ್ಲಿ ಕಂಡ್ರು ಕೂಡ ಕೆಲವರು ಸಾತ್ವಿಕರು, ಕೆಲವರು ತಾಮಸಿಕರು, ಕೆಲವರು ರಾಜಸಿಕರು, ಕೆಲವರು ದುಷ್ಟರು, ಕೆಲವರು ಶಿಷ್ಟರು, ಕೆಲವರು ಮಧ್ಯೆ, ಈ ರೀತಿಯೆಲ್ಲ ಇರ್ತಾರೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಯಥಾ ಪ್ರಕಾರ ಪ್ರಾರಂಭಿಸಲಾಗುತ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.